ವೇದನಾರಾಯಣಂ ನತ್ವಾ ಗುರುಂ ಗಣಪತಿಂ ಶ್ರೀಜಂ ಶುನಶ್ಯೇವಸ್ಯ ಚ ಕಥಾ ನಾಟಕಂ ಪ್ರಚಲಿಷ್ಯತಿ. ಮಕ್ಕಳು ನಾಟಕವನ್ನ ನಾವು ಪ್ರದರ್ಶನ ಮಾಡ್ತೀವಿ ಅಂತ ಇಚ್ಛೆ ಪಟ್ಟರು. ಆ ಸಮಯದಲ್ಲಿ ನಾನೊಂದು ಅವರಿಗೆ ಒಂದು ಟಾಸ್ಕ್ ಕೊಟ್ಟೆ. ನೋಡ್ರಪ್ಪ, ನಮ್ದು ಇದು ವೇದ ಪಾಠಶಾಲೆ, ನಮ್ದು ನಾಟಕ ಕಂಪನಿ ಅಲ್ಲ. ಹಾಗಾಗಿ ನೀವು ವೇದದಲ್ಲೇ ಬರುವಂತಹ ವಿಷಯವನ್ನ ಸಮಾಜಕ್ಕೇನಾದ್ರೂ ನೀವು ಕೊಡ್ತೀರಿ ಅಂತಾದ್ರೆ, ಆ ವೇದದಲ್ಲೇ ಇರುವಂತಹ ಉಪಾಖ್ಯಾನಗಳು ಹಲವು ವಿಷಯಗಳಿದೆ ವೇದದಲ್ಲಿ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂದ್ರೆ, ವೇದ ಮಂತ್ರಗಳು ಅಂದ ತಕ್ಷಣ ಯಾವುದೋ ಒಂದು ಪೂಜೆಗೆ, ಹೋಮಕ್ಕೆ, ಹವನಕ್ಕೆ, ಇಷ್ಟಕ್ಕೆ ಅದು ಬೇರೆ ಇನ್ನೇನು ವಿಷಯ ಇಲ್ಲ ಅದರಲ್ಲಿ ಅಂತ ಅಲ್ಲಿವರೆಗೆ ಬಂದಿದೆ ನಮ್ಮ ಒಂದು ಪರಿಸ್ಥಿತಿ ಸಮಾಜದಲ್ಲಿ. ಆದ್ರೆ ವಾಸ್ತವವಾಗಿ ಎಲ್ಲಾ ವಿಷಯಗಳು, ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ಈ ಎಲ್ಲದನ್ನು ವೇದಗಳಲ್ಲಿ ತುಂಬಾ ಅದ್ಭುತವಾಗಿ ಅಲ್ಲಲ್ಲಿ ಕಥೆಯ ರೂಪದಲ್ಲಿ ನಮಗೆ ತೋರಿಸ್ಕೊಡ್ತಾರೆ ಮಹರ್ಷಿಗಳು. ಅದೇ ರೀತಿಯಾಗಿ ನೀವು ಯಾವುದಾದ್ರೂ ಒಂದು ವೇದದಲ್ಲಿ ಬರುವಂತಹ ಒಂದು ಕಥೆಯನ್ನ ಆಧಾರವಾಗಿಟ್ಕೊಂಡು ನೀವೇ ಡೈಲಾಗ್ಸ್ ಬರಿಬೇಕು. ಇಲ್ಲಿ ನನ್ನ ಪ್ರವೇಶ ಇಲ್ಲವೇ ಇಲ್ಲ, ಇನ್ನೊಬ್ರು ಯಾರೋ ಬಂದು ನಿಮ್ಗೆ ಹೇಳ್ಕೊಡೋದು ಅನ್ನೋದಿರಲ್ಲ. ನೀವಾಗೇ ನೀವು ಮಾಡೋದಾದ್ರೆ ಹಿಂದ್ಗಡೆಯಿಂದ ನಿಮ್ಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಸುಮ್ಮನೆ ಒಂದು ಮಕ್ಕಳಿಗೆ ಹೇಳಿದೆ. ಎಲ್ಲ ಮಕ್ಕಳು ತುಂಬಾ ಉತ್ಸಾಹವಾಗಿ, ಇಲ್ಲ ನಾವು ಮಾಡ್ತೀವಿ, ವೇದದಲ್ಲಿರೋದೇ ಮಾಡ್ತೀವಿ, ಯಾವುದು ಅನ್ನೋದನ್ನ ಒಂದು ಸೂಚನೆ ಮಾಡಿ ಅಂತ ಹೇಳಿದ್ರು. ಅದರಲ್ಲೂ ಅವರು ಒಂದು 3-4 ಕಥೆಗಳನ್ನು ತಗೊಂಡ್ಬಂದ್ರು. ನಮಗೆ ಸಮಾಜಕ್ಕೆ ಯಾವುದನ್ನ ಮೆಸೇಜ್ ಕೊಡೋದಕ್ಕೆ ಸುಲಭವಾಗಿದೆ, ಚೆನ್ನಾಗಿದೆ, ಮಕ್ಕಳು ಮಾಡೋದಕ್ಕೆ ಚೆನ್ನಾಗಿರುತ್ತೋ ಅದನ್ನು ಯೋಚನೆ ಮಾಡಿ ಈ ಶುನಶ್ಯೇಪ ಅನ್ನುವಂತಹ ಋಷಿ ಪುತ್ರನ ಕಥೆ ತುಂಬಾ ಅದ್ಭುತವಾದಂತಹ ಕಥೆ. ಅದನ್ನ ಆ ಉಪಾಖ್ಯಾನವನ್ನು ಇಟ್ಕೊಂಡು ನೀವೇ ಡೈಲಾಗ್ಸ್ ಎಲ್ಲ ಬರ್ಕೋಬೇಕು. ಆ ಪಾತ್ರಧಾರಿಗಳು ಯಾರು ಅನ್ನೋದನ್ನ ನೀವೇ ತೀರ್ಮಾನ ಮಾಡ್ಕೋಬೇಕು. ನೀವೇ ಪಾತ್ರಗಳನ್ನೆಲ್ಲ ಯಾವ ರೀತಿ ನಡೆಸ್ಬೇಕು ಅನ್ನೋದನ್ನ, ಈ ನಾಟಕವನ್ನು ನಡೆಸ್ಬೇಕು ಅನ್ನೋದನ್ನ ನೀವೇ ಬರ್ಕೊಂಡು ಮಾಡಿ ಅಂತ ನಾನು ಹೇಳಿದ್ದಕ್ಕೆ ಕೇವಲ ಒಂದು 15 ದಿವಸದಲ್ಲಿ ತುಂಬಾ ಪರಿಶ್ರಮ ಹಾಕಿ ನಮ್ಮ ಶ್ರುತಿ ಪರಂಪರಾ ಗುರುಕುಲದ ವೇದ ವಿದ್ಯಾರ್ಥಿಗಳು ತುಂಬಾ ವಿಶೇಷವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ಸ್ವಲ್ಪ ಈ ನಾಟಕದ ರೀತಿ ಹೇಗಿರುತ್ತೆ ಅನ್ನೋದನ್ನ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮ ಚಿರಂಜೀವಿ ಅರುಣ ಅವರು ತುಂಬಾ ವಿಶೇಷವಾಗಿ ವಿಷಯವನ್ನೆಲ್ಲ ಹೇಳಿ ಅವರಿಗೆ ಸ್ವಲ್ಪ ಅಭ್ಯಾಸವನ್ನು ಮಾಡಿಸಿದ್ದಾರೆ. ಈಗ ಈ ಶ್ಲೋಕವನ್ನು ಹೇಳುವಾಗ ಒಂದ್ ದಿವಸ ಮಕ್ಕಳು ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದಿದ್ರಿಂದ ನನಗೆ ಆ ನಾಟಕ ನೋಡಕ್ ಹೋಗೋಕ್ ಆಗಿರ್ಲಿಲ್ಲ. ಸರಿ, ಇದ್ದಕ್ಕಿದ್ದಾಗ ಒಂದ್ ದಿವಸ ಬೆಳಗ್ಗೆ ಹೇಳ್ತಾ ಇದ್ದೀನಿ, ಎದ್ದ ತಕ್ಷಣ ಹಾಸಿಗೆಯಲ್ಲಿ ಎದ್ದು ಕೂತ ತಕ್ಷಣ ನನಗೆ ಮನ್ಸಿಗೆ ಬಂತು, ಮಕ್ಕಳು ಇಷ್ಟೆಲ್ಲ ಶ್ರಮ ಪಟ್ಟು ಒಂದು ನಾಟಕ ಮಾಡ್ತಿದ್ದಾರೆ, ನಮ್ಮ ಕಡೆಯಿಂದ ಏನೂ ಇಲ್ವಲ್ಲ, ಏನಾದ್ರೂ ಒಂದು ನಾವೊಂದು ವಿಷಯವನ್ನು ಅಲ್ಲಿ ಕೊಡ್ಬೇಕಲ್ಲ ಅಂತ ಅನ್ನಿಸ್ತು. ತಕ್ಷಣದಲ್ಲೇ ಸ್ಫುರಣ ಆಯಿತು, ಅದು ಭಗವಂತನ ಅನುಗ್ರಹ. ಈ ವೇದನಾರಾಯಣಂ ನತ್ವ ಗುರುಂ ಗಣಪತಿಂ ಶ್ರೇಯಂ ಅಂತ ಮೊದಲಿಗೆ ಒಂದು ಇದು ಬಂತು ಆಲೋಚನೆ. ಮೊದಲಿಗೆ ನಾವು ಆರಾಧನೆ ಮಾಡ್ತಾ ಇರುವಂತದ್ದು ವೇದ ಪುರುಷನ್ನ. ಆ ವೇದ ಪುರುಷನ್ ನಮಸ್ಕರಿಸದೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೇದ ಪುರುಷನನ್ನ ಸ್ಮರಣೆ ಮಾಡ್ತಾ, ಗುರುಗಳನ್ನು ಸ್ಮರಣೆ ಮಾಡ್ತಾ, ಗಣಪತಿ ವಿದ್ಯಾ ಗಣಪತಿಯ ಅನುಗ್ರಹ ಬೇಕು. ಜೊತೆಗೆ ಇದಿಷ್ಟು ನಡೀಬೇಕು ಅಂತಾದ್ರೆ ಮಹಾಲಕ್ಷ್ಮಿಯ ಅನುಗ್ರಹವೂ ಬೇಕು. ಈ ರೀತಿಯಾಗಿ ಒಂದು ಸ್ಮರಣೆ ಮಾಡ್ತಾ ಏನು ಮುಂದಿನ ವಿಷಯ ಏನು, ಶುನಶ್ಯೇಪಸ್ಯ ಚ ಕಥಾ ನಾಟಕಂ ಪ್ರಚಲಿಷ್ಯತಿ ಅಂತ ಒಂದು ಶ್ಲೋಕವನ್ನು ಮಾಡೋಣ ಅಂತ. ಅದು ತುಂಬಾ ಚೆನ್ನಾಗಿ ಬಂತು. ಅದನ್ನ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿದೆ ಗುರುಗಳೇ, ಈ ಒಂದು ವಾಕ್ಯವೇ ನಮ್ಗೆ ಇನ್ನೂ ಸ್ಫೂರ್ತಿಯನ್ನು ಕೊಡುತ್ತೆ ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಶುನಶ್ಯೇಪ ಉಪಾಖ್ಯಾನದ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ. ತಾವೆಲ್ಲರೂ ಇದ್ದು ಆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಈಗ ಶುನಶ್ಯೇಪ ಉಪಾಖ್ಯಾನ ನಾಟಕ ಪ್ರದರ್ಶನವನ್ನ ಆರಂಭಿಸಬೇಕು ಅಂತ ನಾನು ಶ್ರುತಿ ಪರಂಪರಾ ಗುರುಕುಲದ ವಿದ್ಯಾರ್ಥಿ ತಂಡವನ್ನ ನಾನು ಕೇಳ್ಕೊಳ್ತೀನಿ.
ಪ್ರತಿ ವರ್ಷದ ಶ್ರೀ ವಿದ್ಯಾಗಣಪತಿ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ನಮ್ಮ ಗುರುಕುಲದ ವತಿಯಿಂದ ಮಾಡುತ್ತಿದ್ವಿ. ಈ ವರ್ಷ ಶುಲಶೇವಾಖ್ಯಾನ ಎಂಬುವ ಒಂದು ವೇದದಲ್ಲಿ ಬರುವಂತಹ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾಟಕವನ್ನು ಮಾಡಬೇಕು ಎಂದು ವಿದ್ಯಾರ್ಥಿಗಳೆಲ್ಲ ಸಂಕಲ್ಪಿಸಿದ್ದಾರೆ. ಈ ನಾಟಕದಲ್ಲಿ ಸೂತ್ರಧಾರಿ ಎನ್ನುವ ಒಂದು ಜವಾಬ್ದಾರಿಯನ್ನು ನನಗೆ ನೀಡಲಾಗಿದೆ. ಅದನ್ನು ಯಥಾಶಕ್ತಿ ನೆರವೇರಿಸುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಇಕ್ಷ್ವಾಕು ಕುಲದಲ್ಲಿ ಜನಿಸಿದಂತಹ ಮಹಾರಾಜನು ವೇದಸ್ಸಿನ ಆತ್ಮಜರಾದಂತಹ ಭರತಖಂಡದ ಚಕ್ರವರ್ತಿ ಹರಿಶ್ಚಂದ್ರನು ತನಗೆ ಮಕ್ಕಳಿಲ್ಲ ಎನ್ನುವ ಚಿಂತೆಯಲ್ಲಿ ತುಂಬಾ ಭಾವುಕನಾಗಿ ಮುಂದೆ ರಾಜ್ಯವನ್ನು ನಡೆಸಲು ಉತ್ತರಾಧಿಕಾರಿಯೇ ಇಲ್ಲದಿದ್ದರೆ ರಾಜ್ಯವು ಆಡಳಿತ ಅಸ್ತವ್ಯಸ್ತವಾಗುತ್ತದೆ ಎಂದು ಭಾವುಕನಾಗಿ ತನ್ನ ಪತ್ನಿಯಾದ ಸುಬಲಾದೇವಿಯೊಂದಿಗೆ ಸಂವಾದ ಮಾಡುವಂತಹ ದೃಶ್ಯಾವಳಿಗೆ ಈಗ ಎಲ್ಲರೂ ಪ್ರವೇಶ ಮಾಡೋಣ. ಆರ್ಯೇ ಪ್ರಿಯಭಾಮಿನಿ ಜಾಯತೆ ಸ್ಯಾಮಿತಿ ರಾಜ ಎಂಬುದು ಪರಿಭಾಷೆಯಾಗಿದೆ. ಅಪಶ್ಯನ್ ತ್ವಾಮನಸಾ ಚೇಕಿತಾನಂ ತಪಸೋ ಜಾತಂ ತಪಸೋ ವಿಭೂತಂ ಇಹ ಪ್ರಜಾಮಿಹ ರಯಿಂ ಪ್ರದಾನ ಪ್ರಜಾಯ ಸ್ವಪ್ರಜಯಾ ಪುತ್ರಕಾಮ ಎಂಬುದು ವೇದವಾಕ್ಯವಲ್ಲವೇ ದೇವಿ?
ನಿತ್ಯವಾಗಿಯೂ ಸ್ವಾಮಿ ಸತ್ಯ. ಜನಯತಿ ಜನನಿ ಎಂಬುದಾಗಿ ಪರಿಭಾಷೆಯಾಗಿದೆ. ಪ್ರಾಣನಾಥ, ಈ ಸಮಯದಲ್ಲಿ ನೀವು ಆಸ್ಥಾನಕ್ಕೆ ತೆರಳಿದ ಅಂತಃಪುರದಲ್ಲೇ ಈ ತರ ಒಟ್ಟಾಗಿ ವಿಶ್ವ ಪ್ರಸ್ತಾವನೆ ಮಾಡುವ ಕಾರಣವೇನು? ಕೆಲವು ದಿನಗಳಿಂದ ನೀವು ತುಂಬಾ ಕುಗ್ಗುತ್ತಿದ್ದೀರಾ. ಅದಕ್ಕೆಲ್ಲವೂ ಕಾರಣವನ್ನು ತಿಳಿಸಿರಿ. ಪರಿಹರಿಸಲಾದರೆ ಪರಿಹರಿಸುತ್ತೀನಿ. ಭಾರ್ಯೆ, ಹಿರಿಯರು ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ವಾಕ್ಯದಂತೆಯೇ ಸಂತಾನವಿಲ್ಲದವನಿಗೆ ಶಾಶ್ವತ ಸ್ಥಿತಿ ಇಲ್ಲವೆಂದು ತಿಳಿಸಿರುತ್ತಾರೆ. ಅದೇ ನನ್ನ ಚಿಂತೆಯಾಗಿದೆ. ಪ್ರಾಣಿಗಳು ಸಹ ಮಕ್ಕಳನ್ನು ಪಡೆಯಲೆಂದೇ ತೋರುತ್ತದೆ. ದುಃಖತಪ್ತರಾಗಬೇಡಿದ್ದೀವಿ, ನಾವು ಅನ್ಯ ಉಪಾಯದಲ್ಲಿದ್ದೀವಿ. ಏನಂತ ಹೇಳುತ್ತಿರುವುದು ಸ್ವಾಮಿ? ನನಗೆ ನಿಮ್ಮ ಮಾತುಗಳು ಅರ್ಥವಾಗುತ್ತಿಲ್ಲ. ಸಮಾಧಾನ ಮಾಡಿಕೊ ತಾಯಿ, ಸಮಾಧಾನ ಮಾಡಿಕೊ. ನಾವು ತಿಳಿಸಬೇಕೆಂದಿರುವುದೇನೆಂದರೆ, ದತ್ತುಪುತ್ರನನ್ನಾದರೂ ಪಡೆದು ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಪ್ರಜೆಗಳ ಹಿತವನ್ನು ಕಾಪಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಸ್ವಾಮಿ, ನೀವು ದುರ್ಗಬೇಡಿ. ರಾಜಗುರುಗಳು, ರಾಜ ಪುರೋಹಿತರು, ಆಸ್ಥಾನ ವಿದ್ವಾಂಸರುಗಳ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ತದನಂತರ ನಾವು ನಿರ್ಧರಿಸುವುದು ಸೂಕ್ತವೆಂದು ನನ್ನ ಅಭಿಪ್ರಾಯ. ಹಾಗೆಯೇ ಆಗಲಿ ದೇವಿ. ನಿನ್ನ ಈ ಸಮಯೋಚಿತ ನುಡಿಗಳಿಂದ ನಾನು ತೆಗೆದುಕೊಳ್ಳಬೇಕೆಂದ ನಿರ್ಧಾರದಿಂದ ಹಿಂದೆ ಸರಿವಿ. ಸೈನಿಕರೇ, ಈ ಕೂಡಲೇ ರಾಜಪುರೋಹಿತರು ಹಾಗೂ ಆಸ್ಥಾನ ವಿದ್ವಾಂಸಾದಿಗಳನ್ನು ಬರಬೇಡಿ. ವಂದನೆಗಳು ಚಕ್ರವರ್ತಿ. ತಾವು ದಂಪತಿಗಳು ದುಃಖದಪ್ತರಾದಂತೆ ಕಾಣುತ್ತದೆ. ನಮ್ಮೆಲ್ಲರನ್ನು ಈ ಕೂಡಲೇ ತುರ್ತು ಸಭೆಗೆ ಬರಲು ಹೇಳಿದ ಕಾರಣವನ್ನು ತಿಳಿಸಿರಿ. ಮಹಾರಾಣಿಯೇ, ನೀವಾದರೂ ತಿಳಿಸಬೇಕೆಂದಿರುವ ವಿಷಯವನ್ನು ವಿಶದೀಕರಿಸಿರಿ. ಸ್ವಾಮಿ, ಸಭೆಯಲ್ಲಿ ಎಲ್ಲರೂ ನೆರೆದಿದ್ದಾರೆ. ವಿಷಯ ನಿವೇದನೆಯನ್ನು ಮಾಡಿರಿ. ಮಂತ್ರಿಗಳೇ, ಬಹು ವರ್ಷದಿಂದ ನಮಗೆ ಪುತ್ರ ಸಂತಾನವಿಲ್ಲದೆ ರಾಜ್ಯಕ್ಕೆ ಉತ್ತರಾಧಿಕಾರಿಯೇ ಇಲ್ಲದಂತಾಗುತ್ತದೆಯಲ್ಲ ಎಂದೇ ನಮ್ಮ ಚಿಂತೆಯಾಗಿದೆ. ಆದ್ದರಿಂದ ನಾವು ವೇದಶಾಸ್ತ್ರ ಪುರಾಣೇತಿಹಾಸಗಳಲ್ಲಿ ನಿಪುಣರಾದ ನಮ್ಮ ಆಸ್ಥಾನ ವಿದ್ವಾಂಸರಾದ ತಾವೆಲ್ಲರೂ ಚರ್ಚಿಸಿ ನಮಗೆ ಸೂಕ್ತ ಸಲಹೆಯನ್ನು ನೀಡಿ. ಅವಶ್ಯವಾಗಿ ಮಹಾರಾಜ. ಶೀಘ್ರದಲ್ಲಿ ಪಂಡಿತರ ಸದಸ್ಯರನ್ನು ಕರೆದು ವಿಷಯದಕ್ಕೆ ತಮಗೆ ತಿಳಿಸಿ ಚರ್ಚಿಸಬೇಕು. ಮಹಾರಾಜ, ನಿಮ್ಮ ರಾಜ್ಯಕ್ಕೆ ತೇಜಸ್ವಿಗಳು ಮಹರ್ಷಿಗಳು ಬರುತ್ತಿದ್ದಾರೆ. ಪರ್ವತನಾದ ಮಹರ್ಷಿಗಳಿಗೆ ನಮ್ಮ ಆಸ್ಥಾನಕ್ಕೆ ಸ್ವಾಗತ. ಈ ಉಚಿತಾಸನವನ್ನು ಸ್ವೀಕರಿಸಿ ನಮ್ಮನ್ನು ಧನ್ಯರಾಗಿಸಿ. ಓಂ ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ಭಯುನಾನಿ ವಿದ್ವಾನ್ ಯುಯೋಜ್ಞಾ ಅಸ್ಮಜ್ಜೋರಾಣ ಮೇಧೋ ಭೂಯಿಷ್ಠಾಂ ತೇ ನಮ ಮುಕ್ತಿಂ ವಿಧೇಮ. ಗಂಧಪುಷ್ಪಧೂಪದೀಪಾಕ್ಷತೆ ಸ್ವರ್ಚಿತಂ. ಪರ್ವತನಾದ ಮಹರ್ಷಿಗಳಿಗೆ ಭರತಖಂಡದ ಚಕ್ರವರ್ತಿಯಾದ ಹರಿಶ್ಚಂದ್ರನು ಮಾಡುತ್ತಿರುವ ಪ್ರಣಾಮಗಳು. ವಿಜಯೀ ಭವ ವತ್ಸ, ಶುಭವಾಗಲಿ. ರಾಜನ್,
ಮಂತ್ರಿವರ್ಗದವರೆಲ್ಲರೂ ಯಾವುದೋ ಗಂಭೀರ ವಿಷಯದ ಚಿಂತನೆಯಲ್ಲಿದ್ದಂತಿದೆ. ಎಲ್ಲವೂ ಕ್ಷೇಮವೇ ತಾನೆ? ಓ ಮಹರ್ಷಿಯೇ, ವಿವೇಚನಾಶಕ್ತಿ ಇರುವ ಮಾನವರು ಹಾಗೂ ವಿವೇಕವಿಲ್ಲದಿರುವ ಪ್ರಾಣಿಗಳು ಸಹ ಸಂತಾನಕ್ಕಾಗಿ ಉತ್ಕಟವಾದ ಆಸೆ ಪಡುತ್ತದೆ ಇಲ್ಲವೇ? ಹಾಗಾದರೆ ಸಂತಾನದಿಂದಾಗತಕ್ಕ ಲಾಭವೇನೆಂದು ತಿಳಿಸಿ. ಜಾಯಮಾನೋ ಹಿ ಬ್ರಾಹ್ಮಣಸ್ತ್ರಭಿರ್ಣಾವಾಜಾಯತೆ ಪ್ರಜೆಯಾ ಪಿತೃಭ್ಯಃ ಎಂಬುದೇ ವೇದವಾಕ್ಯವಾಗಿದೆ. ತಂದೆಯಾದವನಿಗೆ ಮಗನ ಮುಖದರ್ಶನದಿಂದಲೇ ಪಿತೃಗಳಿಂದ ಮುಕ್ತನಾಗಿ ಅಮೃತತ್ವವನ್ನು ಪಡೆಯುತ್ತಾನೆ. ಹಾಗೂ ಎಲ್ಲಾ ಭೋಗಗಳಿಗಿಂತಲೂ ಪುತ್ರ ಪ್ರಾಪ್ತಿಯಿಂದ ಅನುಭವಿಸುವ ಆನಂದವೇ ಅತ್ಯಧಿಕವಾದದ್ದು. ಎಲೈ ಚಕ್ರವರ್ತಿಯೇ, ನೀನು ದೈವಾನುಗ್ರಹವನ್ನು ಪಡೆ. ವರುಣನಲ್ಲಿ ಪುತ್ರರತ್ನವನ್ನು ಅನುಗ್ರಹಿಸುವಂತೆ ಪ್ರಾರ್ಥಿಸು ಮತ್ತು ಹುಟ್ಟಿದ ಮಗುವನ್ನು ವರುಣನಿಗೆ ಅರ್ಪಿಸಬೇಕಾಗಬಹುದು. ಹಾಗೆಯೇ ಆಗಲಿ ಮಹರ್ಷಿಗಳೇ. ತಾವು ನಮ್ಮ ಆದರಾತಿಥ್ಯಗಳನ್ನು ಸ್ವೀಕರಿಸಿ ನಮ್ಮನ್ನು ಧನ್ಯರಾಗಿಸಿ. ಈಗಾಗಲೇ ನಾವೆಲ್ಲರೂ ದೇವರ್ಷಿಗಳಾದಂತಹ ನಾರದರ ಉಪದೇಶವನ್ನು ಕೇಳಿದ್ದೇವೆ. ಮುಂದೆ ಅವರ ಉಪದೇಶವನ್ನು ಆಜ್ಞೆಯನ್ನಾಗಿ ಸ್ವೀಕರಿಸಿ ಹರಿಶ್ಚಂದ್ರನು ವರುಣನ ಆಶೀರ್ವಾದವನ್ನು ಪಡೆಯಲು ಯಜ್ಞವನ್ನು ಮಾಡುವಂತಹ ಸನ್ನಿವೇಶ. ಆ ಸನ್ನಿವೇಶವನ್ನು ನಾವೆಲ್ಲರೂ ಪ್ರವೇಶಿಸೋಣ. ಅಧ್ವರ್ಯು ಜಮದಗ್ನಿ ಮಹರ್ಷಿಗಳಿಗೆ ಪ್ರಣಾಮಗಳು. ಬಹು ವರ್ಷದಿಂದ ಸಂತಾನವಿಲ್ಲದೆ ನಾವು ಬಹಳ ದುಃಖತಪ್ತರಾಗಿದ್ದೇವೆ. ಆದರೆ ಈಗ ಮಹರ್ಷಿ ಪರ್ವತನಾದ ಮಹರ್ಷಿಗಳು ಹೇಳಿರುವ ರೀತಿಯಲ್ಲೇ ನಮ್ಮ ಈ ವರ್ಣ ಸಂಬಂಧಿ ಯಾಗವನ್ನು ತಾವು ಸುಸಂಪನ್ನಗೊಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಓಂ ಆಚಾರ್ಯಸ್ತು ಯಥಾ ಸ್ವರ್ಗೇ ಶಕ್ರಾದೀನಾಂ ಬೃಹಸ್ಪತಿಃ ತಥಾ ತ್ವಂ ಮಮ ಯಾಗೇಸ್ಮಿನ್ ಆಚಾರ್ಯೋ ಭವ ಸುವ್ರತಾ ಅಸ್ಮಿನ್ ವರುಣ ಸಂಬಂಧಿ ಯಾಗೇ ಅಧ್ವರ್ಯುಂ ಜಮದಗ್ನಿ ಮಹರ್ಷಿಣಂ ತ್ವಾಮಹಂ ವೃಣೇ. ಯಥಾ ಚತುರ್ಮುಖೋ ಬ್ರಹ್ಮ ಸ್ವರ್ಗೇ ಲೋಕೆ ಪಿತಾಮಹಃ ತಥಾ ತ್ವಂ ಮಮ ಯಾಗೇಸ್ಮಿನ್ ಬ್ರಹ್ಮಾ ಭವದ್ವಿಜೋತ್ತಮ ಅಸ್ಮಿನ್ ವರುಣ ಸಂಬಂಧಿ ಯಾಗೇ ಪೃಥ್ವಿಜಂ ಬ್ರಹ್ಮಾಣಂ ತ್ವಾಮಹಂ ವೃಣೇ. पूजकस्तु यथा स्वर्गे काश्यपादीन् भवन्ति ये तथा त्वं मम यागेऽस्मिन् पूजको भव सुव्रता अस्मिन् वरुण संबंधी यागे विश्वामित्रं पृथ्विजं त्वामहं वृणे. पूजकस्तु यथा स्वर्गे काश्यपादीन् भवन्ति ये तथा त्वं मम यागेऽस्मिन् पूजको भव सुव्रता अस्मिन् वरुण संबंधी यागे अयास्यं पृथ्विजं त्वामहं वृणे. अस्य यागस्य निष्पत्तौ भवद्भिः प्रार्थितामयं सुप्रसन्ना प्रकुर्वन्तु कर्मेदं विधिपूर्वकम्. ಆಗಲೇ ಆಗಲಿ ಮಹಾರಾಜ, ನಾವು ಋಷಿಗಳೆಲ್ಲ ಸೇರಿ ಈ ವರ್ಣ ಸಂಬಂಧಿ ಯಾಗವನ್ನು ಸುಸಂಪನ್ನಗೊಳಿಸಿಕೊಡಲಿದ್ದೇವೆ. ನೀವು ಶ್ರದ್ಧೆಯಿಂದ ಭಾಗವಹಿಸಿರಿ. ಅಸ್ಯ ಯಾಗಸ್ಯ ನಿಷ್ಪತ್ತೌ ಭವದ್ಭಿಃ ಪ್ರಾರ್ಥಿತಾ ವಯಂ ಸುಪ್ರಸನ್ನಾ ಕರಿಷ್ಯಾಮಃ ಕರ್ಮೇದಂ ವಿಧಿಪೂರ್ವಕಂ. ವೃತಾಸ್ಮಃ ಯಜಮಾನೇನ ಸಂಕಲ್ಪಿತೇರ್ಸಿಂ ಕರಿಷ್ಯಾಮಃ. ಓಂ ತ್ವನ್ನೋ ಅಗ್ನೇ ವರುಣಸ್ಯ ವಿದ್ವಾನ್ ದೇವಸ್ಯ ಹೇಳೋ ವಯಾಸಿ ಶ್ರೇಷ್ಠಾಃ ಯಜಿಷ್ಠೋ ವಹ್ನಿತಮಶೋಷಿತಾನೋ ವಿಶ್ವಾದ್ವೇಷಾಂಸಿ ಪ್ರಮುಢ್ಯಸ್ಮಲ್ವಾ.
ಮಮ. ಓಂ ಸತ್ವನ್ನೋ ಅಗ್ನೇ ಭವೋ ಭವೋತಿ ಮೇ ದೃಷ್ಟೋ ಅಸ್ಯ ಉದರೋ ವ್ಯಸ್ತೌ ಅವಯಕ್ಷ್ಮನೋ ವರುಣಂ ಪ್ರದಾಣೋ ವೇಹಿ ಪ್ರಣೀತಂ ಸ್ವಹೋ ನ ಏಧಿ ಸ್ವಾಹಾ. ವರುಣಾಯೇದನ್ನಮಃ. ಹೋ ವರುಣನೇ, ಅಪಾಂಪತಿಯೇ, ಜೃಂಭಕನೇ, ನಿನ್ನ ದರ್ಶನ ಮಾತ್ರದಿಂದಲೇ ನಾನು ಧನ್ಯನಾದೆ ಪ್ರಭೋ. ಭರತಖಂಡದ ಚಕ್ರವರ್ತಿಯಾದ ಹರಿಶ್ಚಂದ್ರನು ಮಾಡುವ ಪ್ರಣಾಮಗಳು. ನನ್ನ ಈ ಇಷ್ಟಿಯಿಂದ ನೀನು ಸುಸಂಪನ್ನಗೊಂಡೆಯಾ ದೇವ. ಹರಿಶ್ಚಂದ್ರ, ನೀನು ಮಾಡಿದ ಈ ಯಾಗದಿಂದ ನಾನು ಸಂತುಷ್ಟಗೊಂಡಿದ್ದೇನೆ. ನಿನ್ನ ಇಚ್ಛೆ ಏನೆಂಬುದನ್ನು ತಿಳಿಸು. ಪುತ್ರ ಸಂತಾನಕ್ಕಾಗಿಯೇ ಮಾಡಿದೆ ಈ ಯಾಗದ ಫಲವಾಗಿ ನನಗೆ ಒಬ್ಬ ಸುಪುತ್ರನನ್ನೋ ಕರುಣಿಸು ದೇವ. ಹರಿಶ್ಚಂದ್ರ, ನಿನಗೆ ಪುತ್ರ ಪ್ರಾಪ್ತಿಯಾಗಬೇಕಾದರೆ ನನ್ನದೊಂದು ಷರತ್ತಿದೆ. ಅದಕ್ಕೆ ನೀನು ಬದ್ಧನಾಗಿರುವೆಯಾ? ತಿಳಿಸು. ಅಮರನೇ, ಅದೇನೇ ಷರತ್ತಿದ್ದರೂ ನಾನು ಬದ್ಧನಾಗಿರುವೆ. ನೀನು ನನಗೆ ಒಬ್ಬ ಸುಪುತ್ರನನ್ನೋ ಕರುಣಿಸು. ನಿನ್ನನ್ನು ಅನುಗ್ರಹಿಸಿದ್ದೇನೆ. ತಥಾಸ್ತು. ಧನ್ಯೋಸ್ಮಿ ಪ್ರಭೋ. ಅವನನ್ನು ಪುನಃ ನನಗೆ ಅರ್ಪಿಸುವುದೇ ನಾನು ನಿನಗೆ ವಿಧಿಸುತ್ತಿರುವ ಷರತ್ತಾಗಿದೆ. ಈ ಷರತ್ತಿಗೆ ನೀನು ಬದ್ಧನಾಗು. ಇದೇ ನಿನ್ನ ವ್ರತವಾಗಿದೆ. ಈ ರೀತಿಯಾಗಿ ವರುಣನಿಂದ ಪುತ್ರನನ್ನು ಪಡೆದಂತಹ ರಾಜ ಹರಿಶ್ಚಂದ್ರನು ಪುತ್ರನನ್ನು ಪಡೆದ ನಂತರ ಆ ಸಂತೋಷದಲ್ಲಿ ತಾನು ಒಂದು ಷರತ್ತಿಗೆ ಬದ್ಧನಾಗಿದ್ದೇನೆ ಎನ್ನುವ ವಿಷಯವನ್ನೇ ಮರೆತು ಬಿಟ್ಟನು. ವರುಣನು ಈಗಲಾದರೂ ಆ ಪುತ್ರನನ್ನು ನನಗೆ ಸಮರ್ಪಣೆ ಮಾಡುತ್ತಾನೆ ಎನ್ನುವ ಭಾವನೆಯಿಂದ ಪುತ್ರ ಜನನವಾದ 10 ದಿನಗಳಿಗೆ ಆ ಮಗುವನ್ನು ಕೇಳಲು ಬರುತ್ತಾನೆ. ಅವಾಗ ರಾಜ ಹರಿಶ್ಚಂದ್ರನು ಹೇಳುತ್ತಾನೆ, ಯಾವುದೇ ಜೀವಿಯನ್ನಾದರೂ ದಾನ ಮಾಡಬೇಕೆಂದಾದರೆ ಅದಕ್ಕೆ ದಂತೋತ್ಪತ್ತಿ ಆಗಿರಬೇಕು. ಹಾಗಾಗಿ ದಂತೋತ್ಪತ್ತಿ ಆದ ಕೂಡಲೇ ನಿನಗೆ ದಾನ ಮಾಡುತ್ತೇನೆ ಎಂದು ಹೇಳಿ ವರುಣನನ್ನು ಕಳಿಸಿಕೊಡುತ್ತಾನೆ. ನಂತರ ಆ ಮಗುವಿಗೆ ರೋಹಿತ ಎಂದು ನಾಮಕರಣವನ್ನು ಮಾಡಿ ಚೂಡಾಕರ್ಮ ಸಂಸ್ಕಾರಗಳನ್ನು ಮಾಡಿದ ನಂತರ ಪುನಃ ವರುಣನು ಆ ಮಗುವನ್ನು ಕೇಳಲು ಬರುವಂತಹ ಸಂದರ್ಭ ಅವೆಲ್ಲ ವರುಣದೇವನಿಗೆ ಪ್ರಣಾಮಗಳು. ಎಲೇ ರಾಜನ್, ನೀನು ಕೇಳಿಕೊಂಡಂತಹ ಅವಧಿಯು ಮುಗಿದಿದೆ. ಈಗಲಾದರೂ ನಿನ್ನ ಪುತ್ರನನ್ನು ನನಗೆ ಅರ್ಪಿಸು. ವರುಣದೇವನೇ, ಕ್ಷತ್ರಿಯೋಗ್ಯವಾದ ಎಲ್ಲಾ ಸಂಸ್ಕಾರಗಳನ್ನು ನೀಡಿ ನನ್ನ ಪುತ್ರನನ್ನು ನಿನ್ನಲ್ಲಿ ಕಳುಹಿಸುತ್ತೇನೆ. ನನಗೆ ಒಂದು ಅವಕಾಶವನ್ನು ನೀಡುದೇವ. ಪುನಃ ನಾನು ನಿನಗೆ ಅವಕಾಶವನ್ನು ನೀಡುವುದಿಲ್ಲ. ನನ್ನ ಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ. ಜಾಗ್ರತೆ. ಮಾರಿ, ನನಗೆ ಏನು ಮಾಡಬೇಕೆಂದು ತೋಚುತ್ತಿಲ್ಲ. ನನಗೂ ಏನು ತಿಳಿಯುತ್ತಿಲ್ಲ. ಸೇವಕರೇ, ಈ ಕೂಡಲೇ ನನ್ನ ಮಗನಾದ ರೋಹಿತನನ್ನು ಕರೆತನ್ನಿ. ಮಗುವೆ ರೋಹಿತ, ಕುಳಿತುಕೋ. ರೋಹಿತ, ಹಿಂದೆ ವರುಣನ ಪ್ರಸಾದದಿಂದ ನಿನ್ನ ಜನನವಾಯಿತು. ಆದರೆ ವರುಣನು ಒಂದು ನಿರ್ಬಂಧದ ಮೇಲೆ ನಿನ್ನನ್ನು ನನಗೆ ಅನುಗ್ರಹಿಸುತ್ತಾನೆ. ಅದೇನೆಂದರೆ
ನೀನು ಜನಿಸಿದ ತಕ್ಷಣ ನಿನ್ನನ್ನು ಅವನಿಗೆ ಅರ್ಪಿಸಬೇಕಾಗಿರುತ್ತದೆ. ಆದರೂ ಇಲ್ಲಿಯವರೆಗೆ ನಾನು ನಿನ್ನನ್ನು ಅವನಿಗೆ ಅರ್ಪಿಸಿರುವುದಿಲ್ಲ. ಇದರಿಂದ ಕುಪಿತಗೊಂಡವನನ್ನು ನನಗೆ ಶಾಪದ ಎಚ್ಚರಿಕೆಯನ್ನು ನೀಡಿರುತ್ತಾನೆ. ಆದ್ದರಿಂದ ನೀನು ಈ ಕೂಡಲೇ ವರ್ಣದಲ್ಲಿ ಹೋಗಲು ಸಿದ್ಧನಾಗಬೇಕಿದೆ. ಇದಷ್ಟೇ, ನನಗೆ ತಮ್ಮನ್ನು ತೊರೆಯಲು ಇಷ್ಟವಿರುವುದಿಲ್ಲ. ಹಾಗಾಗಿ ನಾನು ಈ ಜಗತ್ತಿಗೆ ಒಬ್ಬರನ್ನು ಸಾಧ್ಯವಿರುವುದಿಲ್ಲ. ಸೇವಕರೇ, ಈ ಕೂಡಲೇ ರಾಜ ಪುರೋಹಿತಾದಿಗಳನ್ನು ಹಾಗೂ ಮಂತ್ರಿವರ್ಗದವರನ್ನು ಬರಬೇಡಿ. ಪ್ರಣಾಮಗಳು ಮಹಾರಾಜ. ಪ್ರಣಾಮ ಪ್ರಣಾಮ. ಮಂತ್ರಿಗಳೇ, ನಾನೀಗ ಬಹಳ ದುಃಖದತ್ತನಾಗಿದ್ದೇನೆ. ನನ್ನ ಮಗನಾದ ರವಿದನ್ನು ತಕ್ಷಣ ವರ್ಣದಲ್ಲಿ ಅರ್ಪಿಸಬೇಕಾಗಿರುತ್ತದೆ. ಆದರೆ ನನಗೂ ಹಾಗೂ ನನ್ನ ಮಗ ರೋಹಿತನಿಗೂ ಈ ವಿಷಯದಲ್ಲಿ ಸಮ್ಮತಿ ಇರುವುದಿಲ್ಲ. ಆದ್ದರಿಂದ ನಾವೆಲ್ಲರೂ ಚರ್ಚಿಸಿ ನಮಗೆ ಅನ್ಯ ಮಾರ್ಗವನ್ನು ಸೂಚಿಸಬೇಕೆಂದು ವಿನಂತಿಸುತ್ತಿದ್ದೆ. ಮಹಾರಾಜರೇ, ನಿಮ್ಮ ಪುತ್ರನನ್ನು ಅರಣ್ಯದಲ್ಲಿ ತಲೆಮರೆಸಿಕೊಂಡಿರಲು ತಿಳಿಸಿ. ಇದಕ್ಕೆ ಅನ್ಯ ಮಾರ್ಗವಿರುವುದಿಲ್ಲ. ಪ್ರಣಾಮಗಳು. ತಾವೆನ್ನು ಮಗನೇ ರೋಹಿತ, ಬಾ ಹೀಗೆ. ಮಗುವೆ, ಮಂತ್ರಿವರ್ಗದವರು ತಿಳಿಸಿದಂತೆಯೇ ನೀನು ಈಗ ಗಹನಾರಣ್ಯವನ್ನು ಪ್ರವೇಶಿಸಬೇಕಾಗಿದೆ. ಈಗಾಗಲೇ ಹರಿಶ್ಚಂದ್ರನು ತನ್ನ ಪುತ್ರನನ್ನು ವರ್ಣನಿಗೆ ಸಮರ್ಪಿಸಬೇಕಲ್ಲ ಎನ್ನುವ ಭಯದಿಂದ ಗಹನಾರಣ್ಯಕ್ಕೆ ಕಳಿಸಿರುವ ಸನ್ನಿವೇಶವನ್ನು ನಾವೆಲ್ಲರೂ ನೋಡಿದ್ದೇವೆ. ಮುಂದೆ ಈಗ ನನ್ನ ಪುತ್ರ ಮನೆಯಲ್ಲೇ ಇಲ್ಲವಲ್ಲ, ವರುಣನ ಬಂದರೂ ನನಗೇನು ಮಾಡಲು ಸಾಧ್ಯ ಎನ್ನುವ ಭಾವನೆಯಲ್ಲಿ ಹರಿಶ್ಚಂದ್ರನು ಇರುತ್ತಾನೆ. ವರುಣನ ಪ್ರತ್ಯಕ್ಷನಾಗಿ ಹರಿಶ್ಚಂದ್ರನ ಮೇಲೆ ತುಂಬಾ ಕ್ರೋಧ ಉಂಟಾಗುತ್ತೆ. ಆ ಕ್ರೋಧದಲ್ಲಿ ನಿನಗೆ ಮಹೋದರ ಎನ್ನುವ ವ್ಯಾಧಿ ಬರುತ್ತದೆ ಎಂದು ಶಾಪವನ್ನು ಕೊಡುತ್ತಾನೆ. ಶಾಪವನ್ನು ಕೊಟ್ಟ ನಂತರ ವರುಣ ಅಂತರ್ಧಾನನಾಗುತ್ತಾನೆ. ಹರಿಶ್ಚಂದ್ರನಾದರೂ ಈ ಸಂಗತಿ ನನ್ನ ಪುತ್ರನಿಗೆ ತಿಳಿದರೆ ಅವನು ಬಂದಾಗ ಪುನಃ ವರುಣನಿಗೆ ಅರ್ಪಣೆ ಮಾಡಬೇಕಲ್ಲ ಎನ್ನುವ ಚಿಂತೆಯಲ್ಲಿ ಅವನು ತನ್ನ ಪುತ್ರನಿಗೆ ಈ ವಿಷಯವನ್ನು ತಿಳಿಸಲಿಲ್ಲ. ರೋಹಿತನು ಅರಣ್ಯದಲ್ಲಿ ಗೂಢಚರರಿಂದ ಈ ಸಮಾಚಾರವನ್ನೆಲ್ಲ ಸಂಗ್ರಹಿಸಿ ರಾಜ್ಯಕ್ಕೆ ಮರಳಿ ಬರುತ್ತಾನೆ. ಬಂದ ನಂತರ ಅವನ ತಂದೆಯ ಕುಶಲ ವಿಚಾರಗಳನ್ನು ಮಾಡುತ್ತಿರುವಂತಹ ಸಂದರ್ಭಕ್ಕೆ ನಾವೆಲ್ಲ ಪ್ರವೇಶಿಸೋಣ. ಮಗನೇ ರೋಹಿತ, ತಂದೆಯ ಇಷ್ಟು ವರ್ಷ ಅರಣ್ಯದಲ್ಲಿ ಹೇಗೆ ವಾಸವಾಗುತ್ತಿದ್ದೆ, ನನಗೆ ತುಂಬಾ ಭಯ ಆಗುತ್ತದೆ.
ನಾನು ನಿಮ್ಮನ್ನು ಈ ರೀತಿ ನೋಡಲು ಬಹಳ ದುಃಖವಾಗುತ್ತಿದೆ. ಮಗನೇ, ನಿಮ್ಮ ತಂದೆಯವರಿಗೆ ಮೋದರದ ವ್ಯಾಧಿಯು ಬಂದಿದೆ ಮಗನೇ. ಏನೋ ಅಂತಹ ರುಜಿನವೇ? ಈ ರುಜಿನದಿಂದ ಇನ್ನೂ ತಂದೆಯವರು ಗುಣಮುಖವಾಗದಕ್ಕೆ ಕಾರಣವೇನು? ನಮ್ಮ ರಾಷ್ಟ್ರದಲ್ಲಿ ಮಹೋನ್ನತ ಚಿಕಿತ್ಸಕರಿದ್ದರೂ ಸಹ ಆರೋಗ್ಯವಂತರಾಗಲಿಲ್ಲವೇಕೆ? ರೋಹಿತ, ನೀನು ವನಪ್ರವೇಶ ಮಾಡಿದ್ದು ಏಕೆ ಎಂದು ನನಗೆ ನೆನಪಿದೆ ಅಲ್ಲವೇ? ಹಿಂದೆ ನಿನ್ನನ್ನು ವರ್ಣನಿಗೆ ಅರ್ಪಿಸದೆ ಕೆಲವು ವರ್ಷಗಳು ಕಳೆದು ಹೋದವು. ಅದರಿಂದ ಕುಸಿತಗೊಂಡ ವರ್ಣದೇವನು ನಿಮ್ಮ ತಂದೆಯವರಿಗೆ ಶಾಪವನ್ನು ಇಟ್ಟಿದ್ದಾನೆ. ಆ ಶಾಪದ ವಿಮೋಚನೆಗಾಗಿ ವಿಷಯಾಲಯಗಳಲ್ಲಿ ವರ್ಣನಿಗೆ ಅರ್ಪಿಸಲು ಒಬ್ಬ ಸೂಕ್ತನಾದವನನ್ನು ನೇಮಿಸಿದೆ. ಆದರೆ ಇನ್ನೂ ಯಾರು ಸಿಗಲಿಲ್ಲ. ಹಾಗಿದ್ದಲ್ಲಿ ನಾನು ಈಗಲೇ ಹೊರಟು ವರುಣನಿಗೆ ಅರ್ಪಿಸಲು ನನ್ನ ಬದಲಾಗಿ ಒಬ್ಬ ಋಷಿಕುಮಾರನನ್ನು ಕರೆತರುವೆನು. ನಿಲ್ಲು ಮಗು, ನಿಲ್ಲು. ನೀನು ಯುವರಾಜ ಪಟ್ಟಾಭಿಷಿಕ್ತನಾಗದೆ ಪುನಃ ಅರಣ್ಯವನ್ನು ಪ್ರವೇಶಿಸುವುದು ಸೂಕ್ತವಲ್ಲ. ಆದ್ದರಿಂದ ತಕ್ಷಣ ಯುವರಾಜ ಪಟ್ಟಾಭಿಷಿಕ್ತನಾಗು. ರಾಜವೇ, ಶೀಘ್ರದಲ್ಲಿ ಯುವರಾಜ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಹಾಗೂ ರಾಜಸೂಯ ರಂಗುರವನ್ನು ಸಾರಿಸಿ. ಮಾತೆ, ಈಗ ನಾನು ಹೇಗಾದರೂ ಬದಲಿ ವ್ಯವಸ್ಥೆಯನ್ನು ಮಾಡುತ್ತೇನೆ. ಆಗಲಿ ಪುತ್ರ, ಕ್ಷೇಮವಾಗಿ ಹೋಗಿ ಬಾ.
ಈಗಾಗಲೇ ನಾವೆಲ್ಲರೂ ಹರಿಶ್ಚಂದ್ರನ ಪುತ್ರನಾದಂತಹ ರೋಹಿತನ ಪಟ್ಟಾಭಿಷೇಕವನ್ನು ಕಂಡುಕೊಂಡಿದ್ದೇವೆ. ಮುಂದೆ ತನ್ನ ತಂದೆಯ ತೀವ್ರತೆಯನ್ನು ಅರಿತಂತಹ ರೋಹಿತನು ರಾಜ್ಯಾಂತರಗಳಲ್ಲಿ ಸುತ್ತುತ್ತಾ ತನ್ನ ತಂದೆಯ ವ್ಯಾಧಿಗೆ ಪರಿಹಾರವನ್ನು ಹುಡುಕುತ್ತಾ ರಾಜ್ಯಾಂತರಗಳಲ್ಲಿ ಸುತ್ತುತ್ತಾ ಸುಸ್ತಾಗಿರುತ್ತಾನೆ. ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ಬಂದು ವತ್ಸ, ಭೃಗುತುಂಗ ಎನ್ನುವ ಪರ್ವತವಿದೆ. ಆ ಪರ್ವತದಲ್ಲಿ ಮಹರ್ಷಿ ಅಜಯಕರ್ತರ ಆಶ್ರಮವಿರುತ್ತದೆ. ಅವರನ್ನು ಭೇಟಿಯಾದಲ್ಲಿ ನಿನ್ನ ಸಮಸ್ಯೆಗೆ ಪರಿಹಾರವು ಸಿಗುವುದು ಎಂದು ತಿಳಿಸಿ ಅಂತರ್ಧಾನನಾಗುತ್ತಾನೆ. ರೋಹಿತನು ತನಗೆ ದೈವಾನುಗ್ರಹವೋ ಏನೋ ಎಂದು ಇದೊಂದು ಕೊನೆಯ ಪ್ರಯತ್ನವನ್ನು ಮಾಡೋಣ ಎಂದು ಭೃಗುತುಂಗ ಪರ್ವತಕ್ಕೆ ಹೋಗುತ್ತಾನೆ. ಅಲ್ಲಿ ನಡೆಯುವಂತಹ ಸನ್ನಿವೇಶವನ್ನು ನಾವೆಲ್ಲ ವೀಕ್ಷಿಸೋಣ. ಮಹರ್ಷಿ ಅಜಿಗರ್ತರಿಗೆ ಭರತಖಂಡದ ಚಕ್ರವರ್ತಿಯಾದ ರೋಹಿತನು ಮಾಡುತ್ತಿರುವ ಸಾಷ್ಟಾಂಗ ಪ್ರಣಾಮಗಳು. ಜೀವ ಶತ ವಸಂತಗಳನ್ನು ನೋಡುವನಾಗು ಮಗು ರೋಹಿತ. ಋಷಿವರ್ಯರೇ, ತಮ್ಮ ಪರಿವಾರದವರೆಲ್ಲರೂ ಕುಶಲವಾಗಿದ್ದಾರಲ್ಲವೇ? ಕುಶಲವಾಗಿದ್ದೇವೆ. ಇಂದು ಅನ್ನಾಹಾರಗಳ ಅಭಾವವಿದ್ದು ಕಂಡ ಮೂಲಾದಿಗಳನ್ನೇ ಸೇವಿಸುತ್ತಾ ಜೀವಿಸುತ್ತಿದ್ದೇವೆ. ನಮ್ಮ ರಾಜ್ಯದಿಂದ ಎಷ್ಟು ದೂರ ನಮ್ಮನ್ನೇ ಅನ್ವೇಷಿಸಿ ಬರುವಂತಹ ವಿಚಾರವೇನು? ಪ್ರಜೆಗಳೆಲ್ಲರೂ ಕ್ಷೇಮವಲ್ಲವೇ? ರಾಜ ಹರಿಶ್ಚಂದ್ರನು ಸೌಖ್ಯವಲ್ಲವೇ? ಹರಿಶ್ಚಂದ್ರನು ಏಕೆ ಎಷ್ಟು ಅವಸರದಿಂದ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿದ್ದನೋ? ಋಷಿಪುಂಗವರೇ, ನಮ್ಮ ಪ್ರಜೆಗಳೆಲ್ಲರೂ ಕ್ಷೇಮವಾಗಿದ್ದಾರೆ ಹಾಗೂ ರಾಜ್ಯವು ಸುಭಿಕ್ಷೆಯಾಗಿದೆ. ಹಿಂದೆ ನಮ್ಮ ತಂದೆಯವರು ವರುಣನಿಗೆ ನನ್ನನ್ನು ಅರ್ಪಿಸುತ್ತೇನೆಂದು ವಚನ ನೀಡಿದ್ದರು. ಈ ವಚನವನ್ನು ಮುರಿದ ಕಾರಣ ವರುಣನ ಶಾಪಕ್ಕೆ ಗುರಿಯಾಗಿ ಮಹೋದರವೆಂಬ ರೋಗಕ್ಕೆ ತುತ್ತಾದರು. ಕಳೆದ 1 ವರ್ಷದಿಂದ ನಮ್ಮ ರಾಜ್ಯವನ್ನು ಮಂತ್ರಿವರ್ಗದವರೇ ನೋಡಿಕೊಳ್ಳುತ್ತಿದ್ದಾರೆ. ನಾನು ಬಂದ ವಿಚಾರವೇನೆಂದರೆ, ನನಗೆ ಬದಲಾಗಿ ನಿಮ್ಮ ಮಕ್ಕಳಲ್ಲಿ ಒಬ್ಬರನ್ನು ವರುಣನಿಗೆ ಅರ್ಪಿಸಿದರೆ ನಮ್ಮ ರಾಜ್ಯಕ್ಕೆ ಮಹತ್ ಉಪಕಾರವಾಗುತ್ತದೆ. ಸತ್ಯವತಿ, ನಿನ್ನೊಂದಿಗೆ ಪುತ್ರರನ್ನು ಕರೆದುಕೊಂಡು ಇಲ್ಲಿಗೆ ಬರುವೆಯಾ? ಆಗಲಿ ಸ್ವಾಮಿ. ಶುಭಲಕ್ಷಣ ಲಕ್ಷಿತನೇ, ನಿನ್ನ ಮಾತಿಗೆ ಅಂಗೀಕಾರವಿದೆ. ಆದರೆ ನನ್ನ ದಾರಿದ್ರ್ಯವಿರುವ ಕಾರಣ ನನಗೆ 1000 ಗೋವುಗಳನ್ನು ಕಾಣಿಕೆಯಾಗಿ ಕೊಡುವುದಾದರೆ ನನಗೆ ಸಮ್ಮತಿ ಇದೆ. ತಾವು ಕೇಳಿದಂತೆ ಕಾಣಿಕೆಯನ್ನು ಕೊಡುತ್ತೇವೆ. ನಾನು ಶೀಘ್ರದಲ್ಲೇ ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ತಾವು ದಯಮಾಡಿ ಕಳುಹಿಸಿಕೊಡಿ. ಮಹ್ಯಂ ತ್ರಯಃ ಪುತ್ರಃ ಆಸುಃ ಶ್ವನಃ ಪುಚ್ಛ ಶ್ವನಶ್ಚೇಪ ಶ್ವನೋ ಲಾಂಗೂಲ ಇತಿ. ನನಗನೇ ನನ್ನ ಜ್ಯೇಷ್ಠ ಪುತ್ರನಾದ ಈ ಶ್ವನಃ ಪುಚ್ಛನೆಂಬ ನನ್ನ ಮಗನು ನನಗೆ ಬಹಳ ಪ್ರೀತಿ ಪಾತ್ರನಾಗಿದ್ದಾನೆ ಮತ್ತು ಸರ್ವ ಕಾರ್ಯಗಳಿಗೆ ಅಧಿಕಾರವಾಗಿರುತ್ತಾನೆ. ಆದ್ದರಿಂದ ಅವನನ್ನು ಕಳಿಸಲು ಆಗುವುದಿಲ್ಲ. ಉಳಿದ ಇವರಲ್ಲಿ ನಿನಗೆ ಯಾರನ್ನು ನೀಡಲಿ? ಸ್ವಾಮಿ, ನನ್ನ ಕನಿಷ್ಠ ಪುತ್ರನನ್ನು ನನಗೆ ಪ್ರೀತಿ ಪಾತ್ರನು ಆಗಿದ್ದಾನೆ. ಇವನನ್ನು ಮಾತ್ರ ನಾನು ಬಿಟ್ಟುಕೊಳಿಸುವುದಿಲ್ಲ ಸ್ವಾಮಿ. ಪಾಪರಹಿತನೇ, ಸಾಮಾನ್ಯವಾಗಿ ಲೋಕದಲ್ಲಿ ತಾಯಿಯವರಿಗೆ ಕಿರಿಯ ಪುತ್ರನೇ ಪ್ರೀತಿ ಪಾತ್ರನಾಗಿರುತ್ತಾನೆ. ಆದ್ದರಿಂದ ನನ್ನ ಕನಿಷ್ಠ ಪುತ್ರನನ್ನು ಕಳಿಸಲು ಆಗುವುದಿಲ್ಲ. ಪಿತಾಶ್ರೀ, ನನ್ನ ಬಾಲ್ಯ ಮತ್ತು ನನ್ನ ಇಬ್ಬರು ಸಹೋದರರು ಸಮಾಧಾನ ಚಿತ್ತದಿಂದ ಜೀವಿಸಲಿ. ನನ್ನನ್ನು ಸಮರ್ಪಿಸುವುದರಿಂದ ಲೋಕಕ್ಕೆ ಉಪಕಾರವಾಗುತ್ತದೆ ಎಂದಾದಲ್ಲಿ ಮತ್ತು ನಮ್ಮ ದಾರಿದ್ರ್ಯಕ್ಕೆ ಅನ್ಯ ಪರಿಹಾರವಿಲ್ಲದ ಕಾರಣ ನಾನು ಯುವರಾಜನೊಡನೆ ಹೊರಡಲು ನಿಶ್ಚಯಿಸಿದ್ದೇನೆ. ಪುತ್ರ, ಹೀಗೆ ಬಾ. ಸುಪುತ್ರನೇ, ನಿನ್ನ ಮಾತಿನಿಂದ ನನ್ನ ಹೃದಯವು ದುಃಖಕ್ಕಿದ್ದಾಗಿದೆ. ಸುನಶ್ಯೇಪ, ನಿನ್ನಂತಹ ಪುತ್ರ ಶ್ರೇಷ್ಠನನ್ನು ಅಧಾವ ಮನಸ್ಸಿನಿಂದ ಕಳಿಸಲಿ. ಅಯ್ಯೋ ದುರ್ವಿಧಿಯೇ. ಪುತ್ರ, ನಮ್ಮ ಆಯುಷ್ಯು ಈಗಾಗಲೇ ಕಳೆದು ಹೋಗಿದೆ. ನಮ್ಮ ದಾರಿದ್ರ್ಯದ ಕಾರಣ ನೀನು ಹುಟ್ಟಿದಾಗಲಿಂದ ನಿನ್ನನ್ನು ಸುಖವಾಗಿ ನೋಡಿಕೊಂಡಿಲ್ಲ.
ನೀನಾದರೂ ನಮ್ಮ ದಾರಿದ್ರ್ಯ ನಿವಾರಣೆಗೆ ಸ್ವತಃ ನೀನೇ ಜನ್ಮಕ್ಕೆ ಪಣಕ್ಕಿಟ್ಟಿ ಹೊರಡಲು ತೀರ್ಮಾನಿಸಿದ ಪುತ್ರ, ನಿನ್ನನ್ನು ಕಳಿಸಲು ನನ್ನ ಮನಸ್ಸು ಭಾರವಾಗುತ್ತಿದೆ. ಶಾಂತಳಾಗು ದೇವಿ, ಶಾಂತಳಾಗು. ದುಃಖ ಪರವಶಲಾಗಬೇಡ. ಶುನಶ್ಶೇಪನಿಂದ ಲೋಕಕ್ಕೆ ಒಳತಾಗಲಿದೆ. ಕುಮಾರ, ನೀನು ನಮಗಾಗಿ ಮತ್ತು ಲೋಕ ಹಿತಕ್ಕಾಗಿ ಇಂತಹ ನಿರ್ಧಾರವನ್ನು ಕೈಗೊಂಡಿರುವೆ. ನಮಗೂ ಸಹ ಅನ್ಯೋಪಾಯಗಳನ್ನು ಕಾರಣದಾಗಿ ನಿನ್ನನ್ನು ಕಳಿಸಲು ಮನಸ್ಸಿಲ್ಲದಿದ್ದರೂ ನೀನು ಹೊರಡಲು ನಿರ್ಧರಿಸಿದ್ದೀಯೆ. ಹೇ ಯುವರಾಜ, ನನ್ನ ಮಧ್ಯಮ ಪುತ್ರನಾದ ಈ ಶುನಶ್ಶೇಪನನ್ನು ನಿನ್ನೊಡನೆ ಕಳಿಸಿಕೊಡಲಿದ್ದೇನೆ. ಇದರ ಬದಲ ಕಾಣಿಕೆಯನ್ನು ತಲುಪಿಸುವೆಯಲ್ಲವೇ? ನಿಮ್ಮ ಈ ರಾಜೋಪಕಾರವನ್ನು ತೀರಿಸಲು ಸಾಧ್ಯವಿಲ್ಲದಿದ್ದರೂ ನಾನು ನೀವು ಅಪೇಕ್ಷಿಸಿದ 1000 ಗೋವುಗಳನ್ನು ನೀಡುವ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ, ಸಂಶಯವೇ ಬೇಡ. ಅಜೀಗರ್ತರು ಹಾಗೂ ರೋಹಿತನ ಒಪ್ಪಂದವನ್ನು ನಾವೆಲ್ಲ ಈಗಾಗಲೇ ಕೇಳಿದ್ದೇವೆ. ಮುಂದೆ ಆ ಪುತ್ರನನ್ನು ಕರೆದುಕೊಂಡು ರೋಹಿತನು ತನ್ನ ತಂದೆಯಾದ ಹರಿಶ್ಚಂದ್ರನ ಬಳಿ ಕರೆದುಕೊಂಡು ಹೋಗಿ, ಪಿತಾಶ್ರೀ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನಾನು ಸಿದ್ಧಪಡಿಸಿದ್ದೇನೆ. ಅಜೀಗರ್ತ ಮುನಿಗಳಿಗೆ ಅವರ ಪುತ್ರನ ಬದಲಾಗಿ 1000 ಗೋವುಗಳನ್ನು ಕೊಟ್ಟು ಈ ಬಾಲಕನನ್ನು ನನ್ನ ಸ್ಥಾನದಲ್ಲಿ ವರುಣನಿಗೆ ಸಮರ್ಪಿಸಲು ತಂದಿದ್ದೇನೆ ಎಂದು ತಿಳಿಸುತ್ತಾನೆ. ಹರಿಶ್ಚಂದ್ರನು ತುಂಬಾ ಸಂತೋಷಗೊಳ್ಳುತ್ತಾನೆ. ಮುಂದೆ ಆ ಶುನಶ್ಶೇಪನನ್ನು ವರುಣನಿಗೆ ಸಮರ್ಪಿಸಲು ವರುಣನನ್ನು ಪ್ರಾರ್ಥಿಸಿದಾಗ ಅವನು ಪ್ರತ್ಯಕ್ಷಗೊಂಡಂತಹ ಸನ್ನಿವೇಶ ನಾವೆಲ್ಲರೂ ವೀಕ್ಷಿಸೋಣ. ಜಂಭಕಾಯ ವಿದ್ಮಹೇ ಪಾಶಹಸ್ತಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ವರುಣದೇವನಿಗೆ ಪ್ರಣಾಮಗಳು. ಇದಿಗೋ ನನ್ನ ಪುತ್ರನಿಗೆ ಬದಲಾಗಿ ಈ ಯುವಕನನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ ದೇವ. ಆಗಬಹುದು ಮಹಾರಾಜ, ಆಗಬಹುದು. ಬ್ರಾಹ್ಮಣನೇ ಸೂಕ್ತವಾದ್ದರಿಂದ ರಾಜನ್ ಸೂಯತೆ ಇದು ರಾಜಸೂಯ. ಈ ಯುವಕನನ್ನು ರಾಜನನ್ನಾಗಿ ಪ್ರಕಟಿಸುತ್ತಾ ಆ ಯುವಕನನ್ನು ಅಲ್ಲಿಗೆ ನನಗೆ ಅರ್ಪಿಸು. ತದನಂತರ ನಿನ್ನ ಪಾಪ ವಿಮುಕ್ತಿಯಾಗುವುದು ಖಚಿತ. ಹಾಗೆಯೇ ಆಗಲಿ ದೇವ. ತಥಾಸ್ತು. ವರುಣನ ವಾಕ್ಯದಂತೆ ರೋಹಿತನ ಸ್ಥಾನದಲ್ಲಿ ಶುನಶ್ಶೇಪನನ್ನು ಸಮರ್ಪಣೆ ಮಾಡಲಿಕ್ಕಾಗಿ ರಾಜ ಹರಿಶ್ಚಂದ್ರನು ಸಿದ್ಧತೆಯನ್ನು ಮಾಡಿರುತ್ತಾನೆ. ಆ ಶುನಶ್ಶೇಪನನ್ನು ಯಜ್ಞಪಶು ಎನ್ನುವ ಸ್ಥಾನದಲ್ಲಿ ನಿಲ್ಲಿಸಿರುತ್ತಾನೆ. ಈಗ ಭಯಭೀತನಾದಂತಹ ಶುನಶ್ಶೇಪನು ಪ್ರಜಾಪತಿ, ವರುಣ, ಸವಿತೃ, ಇಂದ್ರ, ಅಶ್ವಿನಿ ದೇವತೆಗಳು ಕ್ರಮವಾಗಿ ಇವರೆಲ್ಲರನ್ನು ಸ್ತುತಿಸುತ್ತಾನೆ. ಅವರೆಲ್ಲರೂ ಪ್ರತ್ಯಕ್ಷವಾಗುವಂತಹ ಸನ್ನಿವೇಶಕ್ಕೆ ನಾವೆಲ್ಲ ಪ್ರವೇಶಿಸೋಣ. strive
तस्य नूनं कतमस्यामृता मदामहे चारुदेवस्य नाम नो मह्यादिनय पुनर्गात् पितरं मातरं च अग्निर्भयं प्रथमस्यामृतानां मदामहे चारुदेवस्य नाम नो मह्यादिनय पुनर्गात् पितरं ऋषयं मातरं च तत्त्वायामि ब्रह्मणा वन्दनास्तदाशास्ते यजमानो हविर्भिः अहेळमानो देहभूत्युर्यं समाराय प्रभोषीः ಋಷಿಗಳಿಗೆ ಇನ್ನೊಂದು ಹೆಸರುಂಟು, ಅದೇನೆಂದರೆ ಮಂತ್ರದ್ರಷ್ಟಾರರು ಎಂದು ಹೇಳುತ್ತಾರೆ. ಅಂದರೆ ಯಾರು ಪ್ರಕೃತಿಯಲ್ಲಿರುವಂತಹ ಮಂತ್ರಗಳನ್ನು ತಮ್ಮ ತಪಸ್ಸಿನ ಮೂಲಕ ಪಡೆದುಕೊಳ್ಳುತ್ತಾರೋ ಅವರು ಮಂತ್ರದ್ರಷ್ಟಾರರು, ಋಷಿಗಳು ಎಂದು ಹೇಳುತ್ತಾರೆ. ಪ್ರಕೃತಿಯಲ್ಲಿರುವಂತಹ ಮಂತ್ರಗಳನ್ನು ಸ್ತುತಿಸಿದ ಕಾರಣ ಶುನಶ್ಶೇಪನು ಮಹರ್ಷಿತ್ವವನ್ನು ಪಡೆಯುತ್ತಾನೆ. ಮುಂದೆ ಜಮದಗ್ನಿ, ಅಜಾಸ್ಯ, ಭೃಗು, ವಿಶ್ವಾಮಿತ್ರಾದಿ ಋಷಿಗಳಿಂದ ಬ್ರಹ್ಮರ್ಷಿ ಎನ್ನುವ ಪದವಿಯನ್ನು ಪಡೆದುಕೊಳ್ಳುವಂತಹ ಸನ್ನಿವೇಶ ನಾವೆಲ್ಲರೂ ವೀಕ್ಷಿಸೋಣ. हे शुनश्चेत्त्वमेव नोऽस्माकमस्याह्नोऽभिषेचनीयाख्यस्य संस्था समाप्तिमधिमच्छप्राप्नुहि अनुष्ठापय. ಎಲೈ ಪುಣ್ಯವಂತನೇ, ಈಗ ನೀನು ನಮ್ಮಂತೆಯೇ ಋತ್ವಿಕಾಗಿರುತ್ತೀಯೇ. ಆದ್ದರಿಂದ ಈಗ ನಡೆಯಲಿರುವ ಅಭಿಷೇಕ ನಿಯವೆಂಬ ಕರ್ಮಾಂಗ ಸಮಾಪ್ತಿಯನ್ನು ಮಾಡಿಕೊಡಿ. ಹಾಗೆಯೇ ಆಗಲಿ ಬ್ರಹ್ಮರ್ಷಿಗಳೇ. ಓಂ ಯಚ್ಚತ್ಥತ್ವಂ ಗ್ರಹೇ ಗ್ರಹ ಉಲೋ ಖಲಗಯುಜ್ಯಸೇ ಇಹಾದ್ಯುಮತ್ತಮಂ ವದಯತಾಮಿವ ದುಂದುಭಿಃ ಉತಸ್ಮತೆ ವನಸ್ಪತೆ ವಾತೋ ವಿಭಾತ್ಯಗ್ರಮಿತೆ ಅಥೋ ಇಂದ್ರಾಯ ಪಾತವೇ ಸುನು ಸೋಮಮುಲೋಖಲ आयदेवाजसातपाताह्यो उच्चावजरभृतः हरे इवान्धांसि वप्सता तानो अद्य वनस्पते ऋष्वा ऋष्वेभिः सोत्रभिः इन्द्राय मधुमत्सुतम् ॐ उच्छिष्टं चम्बोर्भरसोमं पवित्रासृज निधेः गौरधत्वचे ॐ यत्र ग्रावा पृथुबुद्ध ऊर्ध्वो भवति सोतमे उलोखलसुता रामवेद्विन्द्रजल्कुलस्वाहा यत्र द्वाविव जघनाधिशवण्याकृता उलोखलसुता रामवेद्विन्द्रजल्कुलस्वाहा यत्रार्यपच्यवमुपच्यवन्तशिक्षते उलोखलसुता रामवेद्विन्द्रजल्कुलस्वाहा ॐ यत्र बन्धान्तबद्धते रश्मीन्यमितभामिमा उलोखलसुता रामवेद्विन्द्रजल्कुलस्वाहा ಚಕ್ರವರ್ತಿ ಆಹವನ್ನಾಗ್ನಿಯ ಹತ್ತಿರ ಬನ್ನಿ ಮತ್ತು ಉಪಸ್ಥಾನವನ್ನು ಮಾಡಿ.
ಶುನಶ್ಚಿಚ್ಛೇ ಮನ್ನಿದಂ ಸಹಸ್ವಾದ್ಯೂಪಾದಮಂಚೋ ಅಸಮಿಷ್ಟಹಿಷಃ ಏವಾಸ್ಮದಗ್ಗೈ ವಿಮುಗ್ಧಿಪಾಶಾನ್ ಹೋತಸ್ತ್ಯಗತ್ವ ಇಹತೋ ನಿಷದ್ಯ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಅವ್ಯವಾಹನ ಶ್ರಿಯಂ ದೇಹಿ ಮೇ ಅವ್ಯವಾಹನ ಓಂ ನಮಃ ಇತಿ. ಮಹರ್ಷಿಗಳೇ, ಈಗ ಈ ಪುತ್ರನು ಯಾರ ಪುತ್ರನಾಗಿರುತ್ತಾನೆಂದು ನನಗೆ ಜಿಜ್ಞಾಸೆ ಉಂಟಾಗಿದೆ. ಸ್ವಸುನಶ್ಯೇತಃ ಕಸ್ಯ ಪುತ್ರೋಸ್ತ್ವಿತಿ ವಿಚಾರೇ ಸತಿ ತದೀಯೇಚ್ಛೈವ ನಿಯಾಮಿಕೇತ್ಯಸ್ಮಾಕಂ ವಚನಂ. ಸುನಶ್ಯೇತನು ತನ್ನ ಸ್ವಂತ ಇಚ್ಛೆಯಂತೆ ತನಗೆ ಬೇಕಾದವರ ಪುತ್ರನಾಗಬಹುದು. ವಿಶ್ವಾಮಿತ್ರನಿಗೆ ಪ್ರಣಾಮಗಳು. ಪ್ರಣಾಮಗಳು. ಋಷಿಗಳೇ, ಯಾಗವಾದರೂ ಸಂಪನ್ನವಾಗಿದೆ. ನನ್ನ ಪುತ್ರನನ್ನು ನನ್ನೊಡನೆ ಕಂಡುಕೊಡಿ. ಅದಾಗುವುದಿಲ್ಲ. ಇವನನ್ನು ದೇವತೆಗಳು ನನಗೆ ದಾನ ಮಾಡಿದ್ದಾರೆ. ಆದ್ದರಿಂದ ಇವನು ಆಂಗಿರಸ ವಂಶದ ಉತ್ಪನ್ನನಾದರೂ ದಾನ ರೀತ್ಯ ದತ್ತುಪುತ್ರನಾಗದೆ ನನ್ನ ಪುತ್ರನೇ ಆಗಿರುತ್ತಾನೆ. ದೇವರಾತನೆಂದು ನಾಮಾಂಕಿತನಾಗಿದ್ದಾನೆ. ದೇವರಾತನೆಂದರೆ ದೇವತೆಗಳಿಂದ ಕೊಡಲ್ಪಟ್ಟನವನೆಂದು. ಪುತ್ರ, ನೀನು ಸ್ವತಃ ಆಂಗಿರಸ ವಂಶ ಬಂದ ನಮ್ಮ ವಂಶವನ್ನು ತ್ಯಜಿಸುವುದು ಸೂಕ್ತವಲ್ಲವಾದ್ದರಿಂದ ಮರಳಿ ಸ್ವಗೃಹಕ್ಕೆ ತೆರಳುವಂತವನಾಗು ಕುಮಾರ. ಪಿತಾಶ್ರೀ ಅವರೇ, ಲೋಕದಲ್ಲಿ ಯಾವೊಬ್ಬ ಮಾನವನು ಯಾವೊಂದು ಜಂತುವು ಸಹ ತನ್ನ ಮಗುವನ್ನು ಅನ್ಯರಿಗೆ ನೀಡಲು ಇಚ್ಛಿಸುವುದಿಲ್ಲ. ನೀವಾದರೂ ನನ್ನನ್ನು ದಾನ ಮಾಡಿಬಿಟ್ಟಿರಿ. ಆದ್ದರಿಂದ ನಾನು ನಿಮ್ಮೊಂದಿಗೆ ಬರಲು ಸಾಧ್ಯವೇ ಇಲ್ಲ. ಅಯ್ಯೋ, ಎಂತಹ ದುರ್ವಿಧಿ, ಎಂತಹ ಪಾಪವನ್ನು ಮಾಡಿದ್ದೆನು ನಾನು. ಚಾಂಡಾಲನಾದರೂ ಸಹ ಅವನ ಪುತ್ರನನ್ನು ಬೇರೆಯವರಿಗೆ ಕೊಡುವುದಿಲ್ಲ. ಪುನಃ ನನ್ನ ಪುತ್ರನನ್ನು ಹೇಗೆ ಪಡೆಯಲಿ? ಹೌದೌದು, ಈ ಕೃತ್ಯಕ್ಕೆ ಪ್ರಾಯಶ್ಚಿತ್ತವಿಲ್ಲ. ಸಮಾಧಾನ ತಂದುಕೊಳ್ಳಿರು ಶಿವರ್ಯ. ಈಗ ಅಜೀಗರ್ತನು ತಾನು ಮಾಡಿದಂತಹ ಕೃತ್ಯವನ್ನು ನೆನೆಸಿಕೊಳ್ಳುತ್ತಾ ತುಂಬಾ ದುಃಖದಿಂದ ಅವನ ಸ್ವಗೃಹಕ್ಕೆ ತೆರಳುತ್ತಾನೆ. ಇನ್ನೊಂದು ಕಡೆ ಹರಿಶ್ಚಂದ್ರನು ವ್ಯಾಧಿಯಿಂದ ಗುಣಮುಖಗೊಂಡು ರಾಜ್ಯಕ್ಕೆ ತೆರಳಿ ಅವನ ಪುತ್ರನಾದ ರೋಹಿತನ ರಾಜ್ಯಭಾರವನ್ನು ನೋಡುತ್ತಾ ತುಂಬಾ ಸಂತೋಷದಲ್ಲಿರುತ್ತಾನೆ. ಇನ್ನೊಂದು ಕಡೆ ವಿಶ್ವಾಮಿತ್ರರು ರೋಹಿತನನ್ನು ನೀನು ನನ್ನ ಮನೆಗೆ ಬಂದು ನನ್ನ ಪುತ್ರನಾಗಿ ಇರು ಎಂದು ಹೇಳಿದಾಗ ಅವರ ಶುನಶ್ಯೇಪನು ವಿಶ್ವಾಮಿತ್ರರ ಮನೆಗೆ ಹೋಗಿ ಅಲ್ಲಿ ನಡೆಯುವಂತಹ ಸನ್ನಿವೇಶಕ್ಕೆ ನಾವೆಲ್ಲ ಪ್ರವೇಶಿಸೋಣ. ಪ್ರಭುಗಳೇ, ಅನ್ನಗೋತ್ರನವನಾದ ನನ್ನನ್ನು ತಮ್ಮ ಪುತ್ರನೆಂದು ಹೇಗೆ ಸ್ವೀಕರಿಸುತ್ತೀರಿ? ಹೇ ಶನಶ್ಯೇಪತ್ವಮೇವ ಪುತ್ರಾಣಾಂ ಮಧ್ಯೆ ಜ್ಯೇಷ್ಠಸ್ಯ ಜ್ಯೇಷ್ಠೋ ಭವತವ ಪುತ್ರಾದಿರೂಪ ಪ್ರಜಾಪಿತರಸ್ಯ ಶ್ರೇಷ್ಠ ಸ್ಯಾತ್. ನೀನೇ ನನಗೆ ಜ್ಯೇಷ್ಠ ಪುತ್ರನಾಗಿರುತ್ತೇವೆ. ಆದ್ದರಿಂದ ನಿನಗೆ ನನ್ನ ಆಸ್ತಿಯಲ್ಲಿ ಅಧಿಕಾರವಿರುತ್ತದೆ. ವ್ಯವಹಾರದಲ್ಲಿ ಪುತ್ರನೆಂದೇ ಪರಿಗಣಿಸಿದ್ದೇನೆ. ಎಲೆ ಮಧುಚಂದನೆ, ಋಷಭನೆ, ರಮಣನೆ, ಅಷ್ಟಕನೆ ಮುಂತಾದ ಮಕ್ಕಳೆಲ್ಲರೂ ಇದಿಗೋ ಇಲ್ಲಿ ಬನ್ನಿ. ಇವರು ದೇವನಾಥಾಧಿಕರ್ತ ಸುನಶ್ಯೇಪ ಮಹರ್ಷಿಗಳೆಂದು. ಇಂದಿನಿಂದ ನಿಮ್ಮೆಲ್ಲರಿಗೂ ಜ್ಯೇಷ್ಠ ಭ್ರಾತೃಗಳಾಗಿರುತ್ತಾರೆ ಹಾಗೂ ಅವರಿಗೆ ಆಸ್ತಿಯಲ್ಲಿ ಅಧಿಕಾರವಿರುತ್ತದೆ. ನಿಮ್ಮೆಲ್ಲರಿಗೂ ಒಪ್ಪಿಗೆಯಲ್ಲವೇ?
ನಮ್ಮ 50 ಜನಗಳಿಗೆ ಒಪ್ಪಿಗೆ ಇದೆ ಪಿತಾಶ್ರೀ. ಅವರನ್ನು ಜ್ಯೇಷ್ಠ ಭ್ರಾತನಾಗಿ ಸ್ವೀಕರಿಸುತ್ತೇವೆ. ನೀವು ನಿಮ್ಮ ಅನೇಕ ಪುತ್ರರನ್ನು ತೀರಿಸಿ ಬೇರೆಯವರ ಪುತ್ರರನ್ನು ಹೇಗೆ ಆಸ್ತಿಯ ಅಧಿಕಾರಿಯನ್ನಾಗಿಸಿದ್ದೀರಿ ಪಿತಾಶ್ರೀ. ಕಲಹಮಾತುಲಸುತಾಭಿತ್ವಾ ತ್ಯಾಯಸೇನ ಸುರಂ ವಿಭೋ ಅಕಾರೇಣ ಪಶ್ಯಾಮಃ ಶ್ರವಣಸೈವ ಭೋಗವೇ. ನಮ್ಮ ಪುತ್ರರಾಗಲಿ ನಮ್ಮ ಸಹೋದರರಾಗಲಿ ಈ ರೀತಿ ಮಾಡುವುದು ಅಕರ್ತವ್ಯ ಎಂದು ನಾವೆಲ್ಲರೂ ತಿಳಿದಿದ್ದೇವೆ ಪಿತಾಶ್ರೀ. ನಿಸ್ಸಾರ್ಥ ಸಮಿದಂ ಪ್ರೋಕ್ತಂ ಧರ್ಮಾದ್ಯಪಿ ವಿಗರ್ಹಿತಂ ಅತಿಕ್ರಮ್ಯೇತು ಮದ್ವಾಕ್ಯಂ ದಾರುಣಂ ರೋಮಹರ್ಷಣಂ. ಹೇ ಜ್ಯೇಷ್ಠ ಪುತ್ರ ಯುಷ್ಮಾಕಂ ಪಮತಿ ಯಾಜ್ಞಾತಿನಂಗನಂ ಪ್ರಜಾಪಿತರಸ್ಯ ಪ್ರಜಾಪುತ್ರಾದಿಕಾ ಅನಂತಾನ್ ಭಕ್ಷೇಷ್ಟ ಚಾಂಡಾಲ ಜಾತಿ ವಿಶೇಷಾನ್ ಭಜತಾಮಿತಿ. ನೀವುಗಳು ನಿಮ್ಮ ತಂದೆಯಾದ ನನ್ನ ಮಾತನ್ನು ಉಲ್ಲಂಘಿಸಿದ್ದೀರಿ. ಹಾಗಾಗಿ ನೀವುಗಳು ದಸ್ಯುಗಳಲ್ಲಿಯೂ ಕಳ್ಳರಲ್ಲಿಯೂ ಸಹ ಬೆರೆತು ಹೋಗಿ. ನಮ್ಮ ತಂದೆಯು ಹೇಳಿದಂತೆ ದೇವರಾತರಾದ ನಿಮ್ಮನ್ನು ಜ್ಯೇಷ್ಠ ಸಹೋದರ ಎಂದು ಸ್ವೀಕರಿಸಿ ನಿಮಗೆ ಸಲ್ಲಬೇಕಾದ ಗೌರವವನ್ನಿನ್ನುತ್ತಾ ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತಾ ಇರುತ್ತೇವೆ ಜ್ಯೇಷ್ಠನೇ. ಇದೇ ಪುತ್ರರುಗಳಿರ ನನ್ನ ಮಾತಿನ ಆಜ್ಞೆ ಪಾಲನೆಯಿಂದ ನನಗೆ ಸಂತೋಷವಾಗಿದೆ. ಹಾಗಾಗಿ ನೀವುಗಳು ಪಶುಮಂತೋ ವೀರವಂತೋ ಭವಿಷ್ಯಥ ಎಂಬುದಾಗಿ ಆಶೀರ್ವದಿಸುತ್ತೇನೆ. ಹಾಗೂ ನಿಮ್ಮೆಲ್ಲರಿಗೂ ಆಸ್ತಿಯಲ್ಲಿ ಅಧಿಕಾರವೂ ದೊರಕುತ್ತದೆ. ಮೊದಲಿಗೆ ತಿಳಿಸಿದ ಹಾಗೆ ಶುನಶ್ಶೇಪ ಉಪಾಖ್ಯಾನ, ಇದರಲ್ಲಿ ಏನು ನೀತಿ ಕಾಣ್ತಾ ಇದೆ ಅದನ್ನ ನಾವೆಲ್ಲ ಸ್ವಲ್ಪ ಗಮನಿಸಬೇಕು. ಈಗಲ್ಲ, ಹಿಂದಿನ ಕಾಲದಿಂದಲೂ ಒಬ್ಬ ಋಷಿ, ಒಬ್ಬ ತಪಸ್ವಿ ಅಂತ ಆದ್ರೆ ಅವನು ಸದಾಕಾಲ ಕಡು ಬಡವನಾಗಿರ್ತಿದ್ದ ಅಂತ. ಯಾಕೆ ಈ ರೀತಿಯಾದಂತಹ ಸಮಸ್ಯೆಗಳು ಲೋಕದಲ್ಲಿ ಇವತ್ತಿಗೂ ಕಾಣ್ತಾ ಇದೆ? ಯಾಕೆ ಅಂತ ಕೇಳಿದ್ರೆ, ಬ್ರಾಹ್ಮಣನಾದವನು ತನ್ನ ಒಂದು ಜನ್ಮವನ್ನ ಲೋಕಕ್ಕೋಸ್ಕರವಾಗಿಯೇ ವಿನಿಯೋಗಿಸಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಏನಪ್ಪ ಲೋಕಕ್ಕೋಸ್ಕರ ವಿನಿಯೋಗಿಸೋದು ಅಂದ್ರೆ, ನಮಗೆ ಜೀವನ ಇಲ್ವಾ, ನಮಗೆ ಹೆಂಡತಿ ಮಕ್ಕಳಿಲ್ವಾ, ಅವ್ರಿಗೋಸ್ಕರ ನಾವೇನು ಮಾಡೋದು ಬೇಡವಾ? ಲೋಕದಲ್ಲಿ ನೋಡಿದ್ರೆ ಎಲ್ಲರೂ ಆಸ್ತಿಗಳನ್ನು ಸಂಪಾದನೆ ಮಾಡ್ತಿದ್ದಾರೆ. ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ, ಅವರ ಮರಿಮಕ್ಕಳಿಗೆ ಕೊಟ್ಟರೂ ಸಹ ಅವ್ರು ಯಾರು ಏನೂ ಸಂಪಾದನೆ ಮಾಡದೆ ಜೀವನವನ್ನು ಮಾಡಿದ್ರೂ ಸಹ ಇನ್ನೂ ಒಂದಷ್ಟು ತಲೆಮಾರುಗಳು ಅವರು ಇಟ್ಕೊಂಡು ಜೀವನ ಮಾಡ್ಬೋದು. ಅಷ್ಟು ಸಂಪಾದನೆಯನ್ನು ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲೂ ಅಂತವ್ರಿದ್ರು, ಈಗಿನ ಕಾಲದಲ್ಲೂ ನಾವು ನೋಡ್ಬೋದು, ಹೆಚ್ಚಾಗಿ ನೋಡ್ಬೋದು. ಆದ್ರೂ ಆಗಿನ ಕಾಲದಿಂದಲೂ ಇವತ್ತಿನವರೆಗೂ ಸಮಾಜದಲ್ಲಿ ಬ್ರಾಹ್ಮಣ ಅಂತ ಹೇಳಿದ್ರೆ ಒಂದು ಮೇಲ್ವರ್ಗ, ಅವರು ಎಲ್ಲರನ್ನು ತುಳಿತಾ ಇದ್ರು ಅಂತ ಒಂದು ಭ್ರಮೆಯನ್ನು ಹುಟ್ಟಿಸಿದ್ದಾರೆ. ಈ ಭ್ರಮೆಯಲ್ಲಿ ಲೋಕದಲ್ಲಿದ್ದವರೆಲ್ಲ ಏನ್ ಮಾತಾಡ್ತಿದ್ದಾರೆ ಅಂದ್ರೆ, ಬ್ರಾಹ್ಮಣರು ನಮಗೆ ಅನ್ಯಾಯ ಮಾಡಿದ್ರು ಅಂತ. ಯಾವ ಕಾಲದಲ್ಲೂ, ಋಷಿ ಮುನಿಗಳ ಕಾಲದಿಂದಲೂ ಸಾಧಾರಣವಾಗಿ ನಾವು ಒಂದು ಅಂದಾಜು ಮಾಡಿದ್ರೆ ಋಗ್ವೇದ ಕಾಲದಲ್ಲಿ ಬಂದಿರುವಂಥದ್ದು ಅತಿ ಪ್ರಾಚೀನವಾದಂತಹ ಯಾವುದಾದ್ರೂ ಒಂದು ಸಾಹಿತ್ಯ ಇದ್ರೆ ಅದು ವೇದ ಸಾಹಿತ್ಯ. ಅದರಲ್ಲೂ ಋಗ್ವೇದ ಸಾಹಿತ್ಯ ಇನ್ನೂ ಪ್ರಾಚೀನ ಅಂತ ಎಲ್ಲ ಹಿರಿಯರು ಹೇಳ್ತಾರೆ. ಅಂಥ ಸಾವಿರಾರು ವರ್ಷಗಳ ಹಿಂದಿಂದಲೂ ಒಂದು ತ್ಯಾಗದ ಜೀವನವನ್ನ ಬ್ರಾಹ್ಮಣ ನಡೆಸ್ತಾ ಬರ್ತಿದ್ದಾನೆ. ಹಾಗೆ ಅಜೀಗರ್ತ ಮಹರ್ಷಿ ತುಂಬಾ ಕಡು ಬಡವನಾದ್ದರಿಂದ ತನ್ನ ಮಗನನ್ನೂ ಸಹ ಅವನು ಇನ್ನೊಬ್ಬರಿಗೆ ದಾನ ಮಾಡುವಂತಹ ಪರಿಸ್ಥಿತಿ ಬಂತು. ಹಾಗೆ ಸಮಾಜದಲ್ಲಿ ಧನವಂತರು ಅವರಿಗೆ ಇರುವಂತಹ ಧನವನ್ನು, ಅಧಿಕಾರವನ್ನು ಇಟ್ಕೊಂಡು ನಾವು ಏನನ್ನು ಬೇಕಾದರೂ ಪಡೆಯಬಹುದು ಅಂತ ಹೇಳುವಂತಹ ಒಂದು ಈಗಿನ ಕಾಲದ ಮನಸ್ಥಿತಿ ಏನಿದೆ ಅದು ಹಿಂದಿನ ಕಾಲದಲ್ಲೂ ನಮಗೆ ಕಾಣ್ತಾ ಇದೆ. ಇಕ್ಷ್ವಾಕುಕುಲ ಸಂಭವನಾದಂತಹ ಹರಿಶ್ಚಂದ್ರ ತುಂಬಾ ಶ್ರೇಷ್ಠ ಧರ್ಮಾತ್ಮನಾದರೂ ಸಹ ಅವನಿಗೆ ಬಂದಂತಹ ಆ ಮಹೋದರ ಅನ್ನುವಂತಹ ವ್ಯಾಧಿಯನ್ನ ದೂರ ಮಾಡ್ಕೊಳ್ಳೋದಕ್ಕೆ
ಅವನಲ್ಲಿದ್ದಂತಹ ಪುತ್ರ ಪ್ರೇಮವನ್ನು ತೋರಿಸೋದಕ್ಕೆ ನಮಗೆಲ್ಲ ಆಶ್ಚರ್ಯ ಆಗ್ಬೋದು. ಆ ರಾಜನಿಗೆ ಅವನ ಮಗನನ್ನ ಕಳಿಸೋದಕ್ಕೆ ದುಃಖ ಆಯ್ತು. ಈ ಅಜೀಗರ್ತ ಮಹರ್ಷಿಗೆ ದುಃಖ ಆದ್ರೂ ಸಹ ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಎಂಥ ಒಂದು ಅಸಂಭವನೀಯವಾದಂತಹ ಒಂದು ವಿಷಯ. ಈ ರೀತಿಯಾಗಿ ಸದಾ ಕಾಲದಲ್ಲೂ ಲೋಕದಲ್ಲಿ ಏರಿಳಿತಗಳು ಇದ್ದೇ ಇದೆ. ಧನವಂತನು ಅವನ ಒಂದು ಅಧಿಕಾರವನ್ನು ತೋರಿಸ್ತಾ ಇದ್ದಾನೆ, ಬಡವನಾದಂಥವನು ಹಾಗೇ ಜೀವನವನ್ನು ಮಾಡಿದ್ರೂ ಸಹ ಧರ್ಮವನ್ನು ಬಿಟ್ಟಿಲ್ಲ. ಹಾಗಾಗಿ ನಾವು ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಷಯ, ಈ ಮಕ್ಕಳು ತುಂಬಾ ಪರಿಶ್ರಮ ಹಾಕಿ ಇದನ್ನ ಲೋಕಕ್ಕೆ ವೇದದಲ್ಲಿರುವಂತಹ ಒಂದು ವಿಷಯವನ್ನ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ, ಈ ಯಾವುದೇ ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ದೆ ಧನಿಕರಾಗ್ಲಿ ಅಥವಾ ನಾವು ಬಡವರಾಗ್ಲಿ ಸದಾಕಾಲ ಧರ್ಮವನ್ನೇ ಆಚರಣೆ ಮಾಡಬೇಕು. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ ಧರ್ಮೇಣ ಪಾಪಮಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ ಅಂತ ತುಂಬಾ ವಿಶೇಷವಾಗಿ ವೇದ ಮಾತೆ ನಮಗೆ ಅನುಗ್ರಹ ಮಾಡಿದ್ದಾಳೆ. ಯಾರಿಗೆ ಎಷ್ಟೆಷ್ಟು ಪ್ರಾಪ್ತಿ ಇದೆಯೋ ಅದನ್ನ ಭಗವಂತ ತೀರ್ಮಾನ ಮಾಡಿರ್ತಾನೆ. ಕೇವಲ ಇದು ಎಲ್ಲದನ್ನು ನಮಗೆ ಅನುಗ್ರಹ ಮಾಡ್ತಾ ಇರುವಂಥದ್ದು ಆ ಪರಮಾತ್ಮ. ಈ ಒಂದು ಮನಸ್ಸನ್ನಿಟ್ಕೊಂಡು ಬಲೀಯಸಿ ಕೇವಲ ಈಶ್ವರೇಚ್ಛ ಅನ್ನುವಂತಹ ಒಂದು ಮಾತನ್ನ ಸದಾ ಕಾಲ ನಾವು ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ, ಯಾವುದೇ ಒಂದು ಬಡತನ ಬರಲಿ ಅಥವಾ ನಮಗೆ ಒಳ್ಳೆ ಶ್ರೀಮಂತಿಕೆ ಬರಲಿ, ಯಾವುದೇ ಬಂದರೂ ಸಹ ಅಹಂಕಾರವನ್ನು ಪಡೆದೆ, ನಾವು ಯಾವುದೇ ರೀತಿಯಾದಂತಹ ದುಃಖವನ್ನು ಪಡೆದೆ, ಎಲ್ಲದೂ ಭಗವಂತನ ಅನುಗ್ರಹ. ಇವತ್ತು ನಮಗೆ ಬಡತನ ಇರ್ಬೋದು, ನಾಳೆ ಶ್ರೀಮಂತಿಕೆ ಇರ್ಬೋದು. ಇವತ್ತು ಶ್ರೀಮಂತಿಕೆ ಇರ್ಬೋದು, ನಾಳೆ ಮತ್ತೆ ಬಡತನ ಬರ್ಬೋದು. ಇದು ಯಾವುದಕ್ಕೂ ನಾವು ಹೆದರುವಂತ ಕೆಲಸ ಇಲ್ಲ. ಧರ್ಮ ಮಾತ್ರ ನಮ್ಮನ್ನ ಸದಾ ರಕ್ಷಣೆ ಮಾಡುತ್ತೆ. ಸತ್ಯಮೇವ ಜಯತೆ ಅಂತ ಹೇಳುವಂಥದ್ದು ನಮ್ಮ ಒಂದು ಧ್ಯೇಯ ವಾಕ್ಯವಾಗಿರಬೇಕು ಅಂತ ಹೇಳ್ತಾ, ಈ ಅಜೀಗರ್ತ ಮಹರ್ಷಿಯ ಆಜೀಗರ್ತ ಶಿರಶೇಪನ ತುಂಬಾ ವಿಶೇಷವಾದಂತಹ ಉಪಾಖ್ಯಾನ ಇದು. ಈ ವೇದದಿಂದ, ವೇದ ಮಂತ್ರಗಳಿಂದ, ಈ ಉಪಾಖ್ಯಾನದಿಂದ ನಾವು ಈ ವಿಷಯವನ್ನ ಮನನ ಮಾಡ್ತಾ, ಇಷ್ಟು ಹೊತ್ತು ಸ್ವಲ್ಪ ಮಕ್ಕಳಾದ್ರಿಂದ ಕೆಲವು ವ್ಯತ್ಯಾಸಗಳಾಗಿರ್ಬೋದು. ನಾವು ಯಾರು ಅವರನ್ನ ತುಂಬಾ ಆರ್ಟಿಸ್ಟ್ಗಳು, ತುಂಬಾ ದೊಡ್ಡ ಆರ್ಟಿಸ್ಟ್ಗಳ ತರ ನಾವು ಆಲೋಚನೆ ಮಾಡದೆ, ಇಲ್ಲಿವರೆಗೆ ಒಂದು ಕಡೆನೂ ಅವರು ಆ ಯಾವುದೇ ನಾವು ಏನೇನು ಅನ್ಕೊಂಡಿದ್ವೋ ಆ ಎಲ್ಲ ಡೈಲಾಗ್ಗಳನ್ನು ಹೇಳಿದ್ದಾರೆ. ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು, ಅಷ್ಟನ್ನು ಹೇಳಿ ಆ ಮಂತ್ರಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಇವತ್ತಿನ ದಿವಸ ಈ ಶುನಶೇಪ ಉಪಾಖ್ಯಾನವ ಈ ನಾಟಕವನ್ನ ಪ್ರದರ್ಶನ ಮಾಡಿದ್ದಾರೆ. ತಾವೆಲ್ಲರೂ ಬಂದು ಅವರನ್ನು ಪ್ರೋತ್ಸಾಹಿಸಿದಿರಿ. ಮತ್ತೊಮ್ಮೆ ಆ ಮಕ್ಕಳಿಗೆಲ್ಲ ನಾವು ಚಪ್ಪಾಳೆಯನ್ನು ತಟ್ಟಿ ಇನ್ನು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡೋಣ ಅಂತ ನಾನು ಕೇಳ್ಕೊಳ್ತೀನಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ಮಹಿಂ ಮಹೇಶಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ವಿದ್ಯಾ ಗಣಪತಿ ಮಹಾರಾಜ ಕೀ, ವೇದನಾರಾಯಣ ಮಹಾರಾಜ ಕೀ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಇಲ್ಲಿವರೆಗೆ ತಾಳ್ಮೆಯಿಂದ ಈ ಮಕ್ಕಳ ನಾಟಕವನ್ನಾಗಲಿ, ಹಾಗೆ ವೈಷ್ಣವಿ ನೃತ್ಯಾಲಯದಿಂದ ಅವರೂ ಎಲ್ಲ ಮಕ್ಕಳೇ, ಆ ಮಕ್ಕಳು ಭರತನಾಟ್ಯವನ್ನ ತುಂಬಾ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರು. ಅದನ್ನೆಲ್ಲ ಈ ಎಲ್ಲ ಮಕ್ಕಳು ಮಾಡಿರುವಂತಹ ಕಾರ್ಯಕ್ರಮವನ್ನ ತಾವೆಲ್ಲರೂ ತುಂಬಾ ತಾಳ್ಮೆಯಿಂದ ಕೂತು ಇಷ್ಟೊತ್ತು ಆ ಮಕ್ಕಳನ್ನೆಲ್ಲರನ್ನೂ ಪ್ರೋತ್ಸಾಹ ಮಾಡಿದ್ದೀರಿ. ಇದೇ ರೀತಿಯಾದಂತಹ ಪ್ರೋತ್ಸಾಹ ಸದಾ ಕಾಲ ನಮ್ಮ ಶ್ರುತಿ ಪರಂಪರಾ ಗುರುಕುಲಕ್ಕೆ ಹಾಗೆ ವೈಷ್ಣವಿ ನೃತ್ಯಾಲಯಕ್ಕೂ ತಮ್ಮೆಲ್ಲರ ಒಂದು ಆಶೀರ್ವಾದಗಳಿರ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ
ತಮ್ಮೆಲ್ಲರಿಗೂ ನಮ್ಮ ಶ್ರುತಿ ಪರಂಪರಾ ಗುರುಕುಲದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀವಿ. ನಿಮಗೆಲ್ಲರಿಗೂ ಗೊತ್ತಿದೆ ಸದಾಕಾಲ ಶ್ರುತಿ ಪರಂಪರಾ ಗುರುಕುಲದಲ್ಲಿ ಯಾವುದೋ ಒಂದು ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತೀವಿ. ಅದಕ್ಕೆ ನೀವೆಲ್ಲರೂ ಬಂದು ಸಹಕಾರ ಮಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಅಂದ್ರೆ ನಮ್ಮ ಗುರುಕುಲದಿಂದ ನಿಮ್ಗೆ ಒಂದು ಪೇರೆಂಟ್ಸ್ಗೆಲ್ಲ ಒಂದು ಮೆಸೇಜ್ ಬಂತು ಅಂದ ತಕ್ಷಣ ಗುರುಗಳು ಯಾವತ್ತೋ ಕರೀತಾ ಇದ್ದಾರೆ, ನಾವು ಹೋಗ್ಬೇಕು ಅನ್ನುವಂತ ಅಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ ಈಗ. ಹಾಗಾಗಿ ನೀವೆಲ್ಲರೂ ಇದೇ ರೀತಿಯಾಗಿ ಎಲ್ಲರೂ ಬಂದು ನಮ್ಮ ಈ ಶ್ರುತಿ ಪರಂಪರಾ ಗುರುಕುಲವನ್ನ ಸದಾ ಕಾಲ ಪ್ರೋತ್ಸಾಹ ಮಾಡ್ತಾ ಇರಬೇಕು. ಈ ಮಕ್ಕಳನ್ನ ಇವತ್ತು ಇವರು ಮಾಡಿರುವಂತಹ ಈ ನಾಟಕದ ಏನು ಒಂದು ಫಲ ಇದೆ, ಇದೇ ರೀತಿಯಾಗಿ ಅವರು ಹೆಚ್ಚು ಹೆಚ್ಚು ಬೇರೆ ಬೇರೆ ವೈದಿಕವಾದಂತಹ ಕಾರ್ಯಕ್ರಮಗಳಾಗ್ಲಿ, ಅದೇ ರೀತಿಯಾಗಿ ಹೆಚ್ಚು ಈ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನಾಗ್ಲಿ ಮಾಡುವಂತಹ ಶಕ್ತಿಯನ್ನ ಆ ವೇದ ಪುರುಷ ಅನುಗ್ರಹ ಮಾಡಲಿ ಅಂತ ತಾವೆಲ್ಲರೂ ಅವರನ್ನ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಈಗ ಪಾತ್ರ ಪರಿಚಯವನ್ನ ನಮ್ಮ ಅರುಣ್ ಅವರು ಮಾಡ್ತಾರೆ. ಅವರು ಬಂದು ಮುಂದೆ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಈ ನಾಟಕದಲ್ಲಿ 3 ಪಾತ್ರಗಳನ್ನು ಅಭಿನಯಿಸಿದ ಹಾಗೂ ಜೀವಿಸಿದ ಶ್ರೀಕರನ್ಗೆ ಮೊಟ್ಟ ಮೊದಲನೆಯಾಗಿ ವಂದನೆಯನ್ನು ಸಮರ್ಪಿಸುತ್ತಿದ್ದೇನೆ. ಅವನು ಪುರೋಹಿತ ಪಾತ್ರ ಯುವರಾಜ ಪಟ್ಟಾಭಿಷೇಕ ಸಮಯದಲ್ಲಿ ಹಾಗೂ ತದನಂತರದ ಅಂಕದಲ್ಲಿ ಮಹರ್ಷಿ ಅಜೀಕರ್ತರ ಪುತ್ರನಾಗಿ ಹಾಗೂ ಕೊನೆಯ ಅಂಕದಲ್ಲಿ ವಿಶ್ವಾಮಿತ್ರರ ಪುತ್ರರನ್ನಾಗಿ ಅವನು ಅಭಿನಯಿಸಿದ್ದಾನೆ. ಅವನ ವಯಸ್ಸು 9 ವರ್ಷ. ತದನಂತರ 2 ಪಾತ್ರಗಳಲ್ಲಿ ಅಭಿನಯಿಸಿದ್ದವರನ್ನು ಹೇಳುತ್ತಿದ್ದೇನೆ. ಶ್ರೀ ವಿರಾಜ್ ಶರ್ಮಾ ಸೈನಿಕನಾಗಿ ಹಾಗೂ ವಿಶ್ವಾಮಿತ್ರರ ಪುತ್ರನಾಗಿ ಅಭಿನಯಿಸಿದ್ದಾರೆ. ಅವರಿಗೆ 14 ವರ್ಷ. ಅವರನ್ನು ಅಭಿನಂದಿಸುತ್ತಿದ್ದೇನೆ. ಹಾಗೆ 2 ಪಾತ್ರಗಳನ್ನು ಅಭಿನಯಿಸಿದ ಗುರುದತ್ತ ಅವರನ್ನು ನಾನು ಅಭಿನಂದಿಸುತ್ತಿದ್ದೇನೆ. ಅವರು ಮಂತ್ರಿ ಹಾಗೂ ವಿಶ್ವಾಮಿತ್ರ ಪುತ್ರರಾಗಿ ವಯಸ್ಸು 13. ಮುಕುಲ ಶರ್ಮಾ ಇವರು ಮುಖ್ಯ ಪಾತ್ರರು. ಶ್ರೀ ಅಜೀಕರ್ತರ ಮಗರಾಗಿ ಅಭಿನಯಿಸಿದ್ದಾರೆ. ಅವರೇ ಶುನಶೇಪರು. ಅವರಿಗೆ ನಾನು ಅಭಿನಂದಿಸುತ್ತಿದ್ದೇನೆ. ವಯಸ್ಸು 14. ಅವರೇ ಈ ನಾಟಕದ ಹೀರೋ ಆಗಿದ್ದಾರೆ. ನಮ್ಮ ಪಾಠಶಾಲೆಯ ಕಿರಿಯ ವಿದ್ಯಾರ್ಥಿ ಬಾಲ ಪ್ರತಿಭೆ ಕಾರ್ತಿಕೇಯ ದತ್ತ, ಅವನು ಯುವರಾಜನಾಗಿದ್ದಾನೆ. ಅವನಿಗೆ ವಯಸ್ಸು 8. ಪುನಃ ದ್ವಿಪಾತ್ರ ಅಭಿನಯ ಮಾಡಿದ ಮಂತ್ರಿ ಮತ್ತು ವಿಶ್ವಾಮಿತ್ರರ ಪುತ್ರರನ್ನಾಗಿ ಅಭಿನಯಿಸಿದ ಸುಮುಖ ಅವರಿಗೆ ಅಭಿನಂದಿಸುತ್ತಿದ್ದೇನೆ. ವಯಸ್ಸು 12. ಇವರು ದ್ವಿಪಾತ್ರ ಅಭಿನಯವನ್ನು ಮಾಡಿದ್ದಾರೆ. ಮಂತ್ರಿ ಹಾಗೂ ವಿಶ್ವಾಮಿತ್ರರ ಪುತ್ರರು. ವಯಸ್ಸು 8. ಸಮರ್ಥ ಅವರಿಗೆ ಅಭಿನಂದಿಸುತ್ತಾರೆ. ಪ್ರದ್ಯುಮ್ನ ಇವನು ವಿಶ್ವಾಮಿತ್ರರ ಪುತ್ರರನ್ನಾಗಿ ಅಭಿನಯಿಸಿದ್ದಾನೆ. ವಯಸ್ಸು 11. ಇವನನ್ನು ಅಭಿನಂದಿಸುತ್ತಾರೆ. ಪುನಃ ದ್ವಿಪಾತ್ರ ಅಭಿನಯಗಳು ಮಂತ್ರಿ ಹಾಗೂ ವಿಶ್ವಾಮಿತ್ರರ ಪುತ್ರರು. ವೃದ್ಧ ಮಂತ್ರಿ ಮತ್ತು ವಿಶ್ವಾಮಿತ್ರರ ಪುತ್ರರು. ಅವರನ್ನು ಅಭಿನಂದಿಸುತ್ತಿದ್ದೇನೆ. ವಿದ್ವತ್ ಶರ್ಮಾ 11, 14 ವರ್ಷ. ದ್ವಿಪಾತ್ರ ಅಭಿನಯ ಸೈನಿಕ ಮತ್ತು ವಿಶ್ವಾಮಿತ್ರರ ಪುತ್ರರು. ಜೀವನ್ ಶರ್ಮಾ 13 ವರ್ಷಗಳು. ಇವರನ್ನು ವಸಿಷ್ಠ ಪಾತ್ರವನ್ನು ಅಭಿನಯಿಸಿದ ಸರ್ವೇಶ್ ಶರ್ಮಾ 14 ವರ್ಷಗಳು. ಅವರನ್ನು ಅಭಿನಂದಿಸಿದರು. ಅಯಾಸ್ಯ ಮಹರ್ಷಿಗಳ ಪಾತ್ರವನ್ನು ಅಭಿನಯಿಸಿದ ಅನಿರುದ್ಧ ಶರ್ಮರನ್ನು ಅಭಿನಂದಿಸುತ್ತಿದ್ದೇನೆ. ವಯಸ್ಸು 16. ಯುವರಾಜ ಪಾತ್ರವನ್ನು ಸೊಗಸಾಗಿ ನಡೆಸಿಕೊಂಡು ಬಂದ
ಅಭಿಷೇಕ ಶರ್ಮನನ್ನು ಅಭಿನಂದಿಸುತ್ತಿದ್ದೇನೆ. ವಯಸ್ಸು 12. ಅಜೀಕರ್ತರ ಪತ್ನಿಯಾಗಿ ಸತ್ಯವತಿಯ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ ಧನುಷ್ ಅವರನ್ನು ಅಭಿನಂದಿಸುತ್ತಿದ್ದೇನೆ. ವಯಸ್ಸು 12. ಇವರು ಮುಖ್ಯ ಪಾತ್ರರೆಂದು ಹೇಳಬಹುದು. ಮಹರ್ಷಿ ಅಜೀಕರ್ತರು ಅವರ ಪಾತ್ರವನ್ನು ನಿಭಾಯಿಸಿದ ಮತ್ತೆ ಆ ಪಾತ್ರಕ್ಕೆ ತೂಕವನ್ನು ತಂದುಕೊಟ್ಟ ಬಿಲ್ವ ತೇಜಸ್ಸನಿಗೆ ಅಭಿನಂದನೆಗಳು. ವಯಸ್ಸು 15. ಅವಾಗಲೇ ಹೇಳಿದಂತೆ ದ್ವಿಪಾತ್ರ ಅಭಿನಯ ಸೈನಿಕ ಹಾಗೂ ವಿಶ್ವಾಮಿತ್ರರ ಪುತ್ರರು ಶ್ರೀ ವಿರಾಜ್ ಶರ್ಮಾ ಅವರಿಗೆ ಅಭಿನಂದಿಸುತ್ತಿದ್ದೇನೆ. ವಯಸ್ಸು 12. ಪರ್ವತನಾರದ ಮಹರ್ಷಿಗಳೆಂಬ ಪಾತ್ರ ಇವರು ಮೊದಲಿಗೆ ಸಲಹೆ ಕೊಟ್ಟಿದ್ದರಿಂದಲೇ ಈ ನಾಟಕವೆಲ್ಲ ಮುಂದುವರೆದುಕೊಂಡೋಯಿತು. ಅಂತಹ ತೂಕವಾದ ಪಾತ್ರವನ್ನು ಅಭಿನಯಿಸಿದ ಸಾಕೇತ್ ಶರ್ಮರಿಗೆ ಅಭಿನಂದನೆ. ವಯಸ್ಸು 12. ಕಥೆಯ ಪೂರ್ಣವನ್ನು ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ಕಥೆ ಪೂರ್ತಿ ಮಾಡಿಕೊಟ್ಟಂತಹ ವಿಶ್ವಾಮಿತ್ರ ಪಾತ್ರ, ಅಂತಹ ಮಹೋನ್ನತ ಪಾತ್ರವನ್ನು ನಟಿಸಿದ ಸಂಜಯ್ ಶರ್ಮರಿಗೆ ಅಭಿನಂದನೆಗಳು. ಇಡೀ ನಾಟಕವನ್ನು ತಮ್ಮ ಸುನುಡಿಗಳಿಂದಲೇ ಹಿಡಿದಿಟ್ಟುಕೊಂಡ ಶ್ರೀ ಹರ್ಷ ಶರ್ಮಾ ಸೂತ್ರಧಾರಿಗಳಿಗೆ ಅಭಿನಂದನೆಗಳು. ವಯಸ್ಸು 23. ಇವರು ಮುಖ್ಯ ಪಾತ್ರಧಾರಿಗಳು. ರಾಜ ಹರಿಶ್ಚಂದ್ರರು. ವಯಸ್ಸು 21. ಕಾರ್ತಿಕ ಶರ್ಮರಿಗೆ ಅಭಿನಂದನೆ. ವಯಸ್ಸು 19. ಇವರು ಮುಖ್ಯ ಪಾತ್ರಧಾರಿಗಳು. ಹೆಸರು ಶಂಕರನಾರಾಯಣ. ಮುಖ್ಯ ಪಾತ್ರ ರಾಜ್ಞಿ ಸುಬಲಾದೇವಿಯ ಪಾತ್ರ. ಇವರಿಗೆ ಅಭಿನಂದನೆಗಳು. ವಯಸ್ಸು 14. ದೇವತೆಯ ಪಾತ್ರ ವರುಣದೇವ. ಅದನ್ನು ಅಭಿನಯಿಸಿದ ಸುಬ್ರಹ್ಮಣ್ಯ ಶರ್ಮರಿಗೆ ಅಭಿನಂದನೆಗಳು. ವಯಸ್ಸು 22. ಎಷ್ಟು ಆ ವರುಣ ಹರಿಶ್ಚಂದ್ರನ ಯಾಗಗಳಿತ್ತೋ ಅದನ್ನೆಲ್ಲವನ್ನು ಅಧ್ವರ್ಯ ಸ್ಥಾನದಲ್ಲಿ ನಿಂತು ನಡೆಸಿಕೊಟ್ಟಂತಹ ಜಮದಗ್ನಿ ಮಹರ್ಷಿಗಳು. ಅಂತಹ ಮಹೋನ್ನತ ಪಾತ್ರವನ್ನು ಅಭಿನಯಿಸಿದ ಅಭಿನವ ಶಂಕರನಿಗೆ ಅಭಿನಂದನೆಗಳು. ವಯಸ್ಸು 17. ಇದಕ್ಕೆಲ್ಲ ಸಹಕರಿಸಿದ ವಸ್ತ್ರ ವಿನ್ಯಾಸಕರು ಆದ ಹರಿಚರಣ ಅವರಿಗೆ ಅಭಿನಂದನೆಗಳು. ವಯಸ್ಸು 22. ಹಾಗೂ ಇದನ್ನೆಲ್ಲ ಮುಂದಿಟ್ಟು ನಡೆಸಿಕೊಂಡು ನಮಗೆಲ್ಲರಿಗೂ ಮಾರ್ಗವನ್ನು ತೋರಿಸಿದ ಅರುಣ್ ಅವರಿಗೆ ಅಭಿನಂದನೆ. ಇಷ್ಟೊತ್ತು ತುಂಬಾ ಸೊಗಸಾಗಿ ಪಾತ್ರ ಪರಿಚಯವನ್ನು ಮಾಡಿದಂತಹ ಮುರಳೀಧರ ಗರಪಾಟೆಗಳಿಗೆ ಅಭಿನಂದನೆಗಳು.